ಶ್ರೀಗುರುಭ್ಯೋ ನಮಃ. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ಗುಹುಮಧ್ಯಮೀಶಂ ವಂದೇ ಭವಘ್ನಮರಾಸುರಸಿದ್ಧ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಬಭೂವ ಗಂಧರ್ವಮುನಿಸ್ತು ದೇವಕಃ ಸ ಆಸ ಸೇವಾರ್ಥಮಥಾಹುಕಾದ್ಧರೇಃ ಸ ಉಗ್ರಸೇನಾವರಜಸ್ತಥೈವ ನಮಶ್ಚ ತಸ್ಮಾದಜನಿಸ್ಮ ದೇವಕೀ. ಯುಧಿಷ್ಠಿರೇ ಜಾತ ಉವಾಚ ಪಾಂಡುಃ ಬಾಹೋರ್ಬಲಾತ್ ಜ್ಞಾನಬಲಾಚ್ಚ ಧರ್ಮಃ ರಕ್ಷೋನ್ಯಥಾ ನಾಶಮುಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಪ್ರಸುವಾಶು ಪುತ್ರಂ. ಯುಧಿಷ್ಠಿರೇ ಜಾತೆ ಉವಾಚ ಪಾಂಡುಃ ಬಾಹೋರ್ಬಲಾತ್ ಜ್ಞಾನಬಲಾತ್ ಚ ಧರ್ಮಃ ರಕ್ಷಃ ಅನ್ಯಥಾ ನಾಶಂ ಉಪೈತಿ ತಸ್ಮಾತ್ ಬಲದ್ವಯಾಢ್ಯಂ ಪ್ರಸುವ ಆಶು ಪುತ್ರಂ. ಯುಧಿಷ್ಠಿರೇ ಜಾತೆ. ಈ ಕಡೆಗೆ ಏನಾಯಿತು, ಹಾಗೆ ದುರ್ಯೋಧನಗಳೆಲ್ಲ ಹುಟ್ಟಿದ, ಧರ್ಮರಾಜ ಹುಟ್ಟಿದ ಒಂದು ವರ್ಷದೊಳಗೆ ಇವರೆಲ್ಲ ಹುಟ್ಟಿಯಾಗಿತ್ತು. ಗೊತ್ತಾಯ್ತಾ? ದುರ್ಯೋಧನ ದುಶ್ಯಾಸನ ಎಲ್ಲರೂ ಕೂಡ ಯೂತ್ಸ್ ಎಲ್ಲರೂ ಹುಟ್ಟಿಯಾಗಿತ್ತು. ಒಂದು ವರ್ಷದ ಗ್ಯಾಪ್ ಇತ್ತು. ಸೊ ಧರ್ಮರಾಜ ಒಂದು ವರ್ಷ ಶ್ರೇಷ್ಠ. ಅನಂತರ ಒಂದು ವರ್ಷದಲ್ಲಿ ಮುಂದಿನ ವರ್ಷ, ಆ ವರ್ಷ ಅನಂತರ ಧರ್ಮರಾಜ ಹುಟ್ಟಿದ ಅನಂತರ ವರ್ಷದಲ್ಲಿ ಇಷ್ಟು ಜನ ಹುಟ್ಟಿದ್ರು. ಅಲ್ಲಿ ವರ್ಷ ಪೂರ್ತಿ ಮುಗೀತು. ಈಗ ಧರ್ಮರಾಜ ಹುಟ್ಟಿ ಆ ಸಮಯದಲ್ಲಿ ಪಾಂಡುರಾಜ ಮತ್ತೆ ಕೇಳ್ತಾನೆ, ಇದು ಇನ್ನೊಂದು ಮಗು ಬೇಕು ಅಂತ ಕೇಳಿದ. ಇನ್ನೊಂದು ನಮ್ಮ ಸಂತತಿ ಬೇಕು. ಯಾತಕ್ಕೆ? ಮೊದಲೇ ಮಗನ ಪಡೆದಿದ್ದು ಯಾತಕ್ಕೋಸ್ಕರ? ಧರ್ಮ ರಕ್ಷಣೆ ಇಲ್ಲದೆ, ಧರ್ಮ ಇಲ್ಲದೆ ಹೋದರೆ ರಾಜ್ಯ ಉಳಿಯೋದಿಲ್ಲ. ಅದರಿಂದಾಗಿಯೇ ಧರ್ಮತೋ ವಿನಾ ಭೋಹಿ ಪಾಲನಂ ಭವೇತ್. ರಕ್ಷಣೆಗೆ ಧರ್ಮ ಬೇಕು. ಧರ್ಮದ ಅಧಿಪತಿ ಯಮ, ಆತನನ್ನು ಕರೆ ಅಂತ ಹೇಳಿದ ತಕ್ಷಣ ಕರೆದ ಧರ್ಮರಾಜ ಹುಟ್ಟಿದ. ಈಗ ಹೇಳ್ತಾರೆ, ಭೂಮಿ ಉಳಿಲಿಕ್ಕೆ ಧರ್ಮ ಬೇಕು. ಧರ್ಮ ಉಳಿಲಿಕ್ಕೆ ಏನು ಬೇಕು ಅಂತ ಮುಂದಿನ ಪ್ರಶ್ನೆ. ಅದಕ್ಕೆ ಬಲ ಬೇಕು. ಏನು ಬಲ ಬೇಕು? ಬಾಹೋರ್ಬಲಾತ್ ಜ್ಞಾನಬಲಾಚ್ಚ. ಎರಡು ಬಲ ಬೇಕು. ಅದಕ್ಕೆ ಬಾಹುಬಲ ಬೇಕು, ಫಿಸಿಕಲ್ ಸ್ಟ್ರೆಂತ್. ಇದು ಬೇಕು, ಇಂಟೆಲೆಕ್ಚುಯಲ್ ಸ್ಟ್ರೆಂತ್. ಎರಡು ಸ್ಟ್ರೆಂತ್ ಇರಬೇಕು. ಇಲ್ದವ್ರು ಏನಾಗೋದಿಲ್ಲ, ಧರ್ಮ ಉಳಿಯೋದಿಲ್ಲ. ಅರ್ಥ ಆಯ್ತಾ? ಇವತ್ತೇನಾಗಿದೆ, ಎರಡು ಬಲ ಉಳಿಸ್ಬೇಕು ಧರ್ಮ ಉಳಿಬೇಕಾದ್ರೆ. ಬಾಹುಬಲ ದೊಡ್ಡ ಆರೋಗ್ಯವಂತರಾಗಿರ್ಬೇಕು. ಗೊತ್ತಾಯ್ತಾ? ಇದೇನಾಗಿ ಒಳ್ಳೆ ತಿಳುವಳಿಕೆ ಇರಬೇಕು. ಇಲ್ದ ಹೊರ ಧರ್ಮ ಉಳಿಸ್ಲಿಕ್ಕೆ ಆಗೋದಿಲ್ಲ. ಒಂದಿಲ್ದ ಹೋದ್ರೆ ಆಗೋದಿಲ್ಲ. ಭಾರಿ ತಿಳುವಳಿಕೆ ಇದೆ, ನೂರಾರು ರೋಗಗಳು, ಏನು ಕೆಲಸ ಮಾಡೋಕ್ಕೂ ಬರೋದಿಲ್ಲ. ಒಳ್ಳೆ ಜ್ಞಾನ ಇದೆಯಪ್ಪ, ಮಾಡಕ್ಕೆ ಬರೋಲ್ಲ. ಒಳ್ಳೆ ಗುಂಡ್ಕಲ್ಲಿದ್ದ ಗಟ್ಟಿಮುಟ್ಟಾಗಿದ್ದಾನೆ, ತಿಳುವಳಿಕೆನೇ ಇಲ್ಲ, ಅವನಿಗೂ ಮಾಡಕ್ಕೆ ಬರೋದಿಲ್ಲ. ಎರಡು ಇದ್ದಾಗ ಮಾತ್ರ ಧರ್ಮಾಚರಣೆ ಸಾಧ್ಯ. ಇದನ್ನ ಅರ್ಥ ಮಾಡಿಕೊಂಡ್ರೆ ಮನೆಯಲ್ಲಿ ಧರ್ಮ ಉಳಿಬೇಕಾದ್ರೆ ಏನಿರಬೇಕಾಗ? ಆರೋಗ್ಯ ಸರಿ ಇರಬೇಕು, ಒಳ್ಳೆ ತಿಳುವಳಿಕೆ ಇರಬೇಕು. ಇಲ್ಲಿ ಹೊರ ಧರ್ಮ ಉಳಿಯೋದಿಲ್ಲ. ಇವತ್ತು ಅದು ಆರೋಗ್ಯ ಸರಿ ಇರಬೇಕಾದ್ರೆ ಆಚಾರ ಸರಿ ಇರಬೇಕು. ಆಚಾರ ಸರಿ ಇದ್ದರೆ ಆರೋಗ್ಯ, ವಿಚಾರ ಸರಿ ಇದ್ದರೆ ಜ್ಞಾನ. ಇವತ್ತು ಎರಡು ಲಿಂಕ್ ಅದು. ದುರಾಚಾರ ದುರ್ವಿಚಾರ ಎರಡು ಲಿಂಕ್ ಅದು. ಸದಾಚಾರ ಸದ್ವಿಚಾರ, ದುರಾಚಾರ ದುರ್ವಿಚಾರ. ಇವತ್ತು ದುರಾಚಾರ ಇಟ್ಕೊಂಡು ಸದ್ವಿಚಾರ ಬೇಕು ಅಂದ್ರೆ ಸಾಧ್ಯ ಇಲ್ಲ. ಹೇಳಿದ್ನಲ್ಲ, ಹುಡಿ ಹಾಕಿರೋ ಪಾತ್ರೆ ಎಂಥ ಹಾಲು ಹಾಕಿದ್ರೆ ಏನಾಗುತ್ತದ? ಕೆಟ್ಟೋಗೋದು. ಪಾತ್ರೆ ಹಾಲು ಚೆನ್ನಾಗಿದೆ, ಪಾತ್ರೆ ಸರಿ ಇಲ್ಲ. ಇನ್ನು ಬಂಗಾರದ ಪಾತ್ರೆ ಹಾಕ್ತಾರೆ, ಹಾಕ್ತಾನೆ, ಕೆಟ್ಟೋಗಿ. ಸೊ ಎರಡೂ ಸರಿ ಇರಬೇಕು. ದೇಹ ಅಂಬೋದು ಪಾತ್ರೆ, ಜ್ಞಾನ ಅಂಬೋದು ಒಡಗಿರೋ ಹಾಲಿದ್ದ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಯಾವ ರೀತಿ ಧರ್ಮ ಉಳಿಸ್ಬೇಕು ಇದನ್ನೆಲ್ಲ ಯೋಚನೆ ಮಾಡಿದರೆ ಇವತ್ತು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಬರುತ್ತೆ. ಇಲ್ಲೇ ಇಲ್ಲ, ಬರೀ ಊಟ ಹಾಕೋತ ಹೋಗ್ಬಿಟ್ರೆ ಗತಿ ಇರೋದಕ್ಕೆ. ಊಟ ಹಾಕ್ಬೇಕಾದ್ರೆ ಏನಿರ್ಬೇಕು? ಅದಕ್ಕೊಂದು ಅರ್ಹತೆ ಬೇಕು. ಇವತ್ತು ಹಾಸ್ಟೆಲಲ್ಲಿ ಇವರು ಸೀಟ್ ಕೊಡೋಲ್ಲ. ಸ್ಟೂಡೆಂಟಾಗಿ ಅಡ್ಮಿಷನ್ ತೋರಿಸಿದ್ರೆ ಮಾತ್ರ ಸೀಟ್ ಕೊಡೋದು ಹಾಸ್ಟೆಲಲ್ಲಿ. ಹೋಟೆಲ್ಗೆ ಅಲ್ಲಿ ಯಾರು ಬೇಕಾದ್ರೆ ಬಂದು ಹೋಗು. ಆ ರೀತಿ ಧರ್ಮ ಆಗಬಾರ್ದು. ಧರ್ಮಕ್ಕೆ ಏನಿರ್ಬೇಕು ಯಾವಾಗಲೂ ಅಲ್ಲಿ ಪ್ರವಚನ ಪಾಠ ಅದ್ರ ಇನ್ವಾಲ್ವ್ ಆದರೆ ಸಿಕ್ಕ ಕೊಡೋದು. ಅವಾಗ ಅವ್ರು ಬಂದೇ ಬರ್ತಾರೆ, ಹಾಗೆ ಆಗುತ್ತೆ. ಒಂದೆರಡು ಸರ್ತಿ ತೊಂದರೆ ಇಲ್ಲ, ಬಟ್ ಅದೇ ಅಭ್ಯಾಸ ಮಾಡ್ಕೊಂಡ್ಬಿಟ್ರೆ ಏನಾಯ್ತು, ಅಲ್ಲಿಗೆ ದೋಷ. ಅದರಿಂದ ಆಹಾರ ಅನ್ನ ಹಾಕ್ಲಿಕ್ಕೆ ಬೈತಾರೆ ಅಂತ ಅರ್ಥ ಅಲ್ಲ. ಅದಕ್ಕೆ ಅದೇನಾಗಬಾರ್ದು, ಸಾರ್ಥಕ ಆಗಬೇಕಾದ್ರೆ ಅದಕ್ಕೂ ಸಂಬಂಧ ಇರಬೇಕು. ಈಗ ಧರ್ಮ ಉಳಿಬೇಕು ಅಲ್ಲ, ಧರ್ಮ ಉಳಿಬೇಕೀಗ. ಫಸ್ಟ್ ಧರ್ಮ ಉಳಿಲಿಕ್ಕೆ ಏನು ಬೇಕು?
ಧರ್ಮದಿಂದ ಮಾತ್ರ ಏನು ನಡೆಯುತ್ತೆ? ಧರ್ಮ ಕಾನೂನಿಗೆ ಕಾನೂನೇ ಇಲ್ಲ, ಏನಾಯ್ತಾಗ? ಕಾನೂನೇ ಏನಾಗಿತ್ತು? ಗೌರ್ಮೆಂಟ್ ನಡೆಸೋಕ್ಕೆ ಆಗೋದಿಲ್ಲ. ಕಾನೂನಿದೆ, ಬಲ ಇಲ್ಲ. ಅದಕ್ಕೆ ಎರಡು ಬಲ ಇಟ್ಕೊಂಡಿರ್ತಾರೆ, ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್, ಇನ್ನೊಂದು ಪೊಲೀಸ್ ಡಿಪಾರ್ಟ್ಮೆಂಟ್ ಇರುತ್ತೆ. ಪೊಲೀಸ್ ಡಿಪಾರ್ಟ್ಮೆಂಟ್ ಏನದು? ಕೆಲಸ ಮಾಡಿದವರು ಹೊಡಿತೀವಿ ಅಂತ ಹೇಳಿ, ಇದು ತಿಳುವಳಿಕೆ ಕೊಡೋದಕ್ಕೋಸ್ಕರ. ಇವತ್ತು ಎರಡು ಬಿಟ್ಟು ಎಲ್ಲ ನಡೆಸಿದರೆ ಹೋಯ್ತಾರೆ. ಎರಡು ದುರ್ವಿನಿಯೋಗ ಆಗಬಾರ್ದು, ಇರದೇನೂ ಇರಬಾರ್ದು. ಎಜುಕೇಷನ್ ಡಿಪಾರ್ಟ್ಮೆಂಟ್ ಒಂದು ವರ್ಷ ಸ್ಕೂಲು ಕಾಲೇಜ್ ತಪ್ಪೋಗಿದ್ದಕ್ಕೆ ಎಷ್ಟು ಲಾಸ್ ಆಯಿತು ಅಂತ ಹೇಳ್ತಾರೆ. ಯಾವುದು ಲೌಕಿಕ ವಿದ್ಯೆ ಹೋಗಿದ್ದಕ್ಕೆ ಎಷ್ಟು ಲಾಸ್ ಆದರೆ, ಅಧ್ಯಾತ್ಮ ವಿದ್ಯೆ ಹೋದರೆ ಧರ್ಮದ ನಿಜವಾದ ಕಾನ್ಸೆಪ್ಟೇ ಹೋಗ್ಬಿಡು. ಅದು ಸರಿಯಾಗಿ ಅರ್ಥ ಮಾಡಿಕೊಂಡು ಯಾರಿಗೆ ಏನು ಬೇಕೋ ಅದು ಸರಿಯಾದ ಕಾಲಕ್ಕೆ ಕೊಡ್ತಿರ್ಬೇಕು. ಎಜುಕೇಷನಿಂದ 1ನೇ ಕ್ಲಾಸಿಂದ ಹಿಡಿದು PhD ವರೆಗೆ ಎಜುಕೇಷನ್. ಸೊ ಪ್ರೈಮರಿ ಮದುವೆ ಓದ್ತಿ ಅದೋ ಜ್ಞಾನನೇ, ಮದುವೆ ಓದಿದ್ರು ಜ್ಞಾನನೇ. ಓದಿದ್ರೆ ಸುಧಾರಿಲ್ಲ ಅಂತ ಆಗಬಾರ್ದು. ಅದು ಹೈಯರ್ ಸ್ಟಡಿ, ಅದು ಗೊತ್ತಾಯ್ತು, ಅದಿಲ್ಲ ಅಂತಲ್ಲ. ಹೈಯರ್ ಸ್ಟಡಿ ಬರೋದು ಯಾವಾಗ? ಪ್ರೈಮರಿ ಸ್ಕೂಲ್ ಪೂಚಿದ್ರೆ ಎಲ್ಲ ಹೋಗ್ಬಿಡುತ್ತೆ ಒಂದು ಕಡೆ. ಅದು ಬೇಕು. ಆ ದೃಷ್ಟಿಯಲ್ಲಿ ಇದೆಲ್ಲ ನಿರ್ಣಯ ಅದಕ್ಕೆ ಬರೀತಿದ್ದಾರೆ. ಏನು ಹೈಲೈಟ್ ಮಹಾಭಾರತ ದೊಡ್ಡ ಎಸೆನ್ಸ್ ಏನು? ಜಗತ್ತಿಗೆ ಧರ್ಮ ಶಿಕ್ಷಣ ಮಾಡ್ತಾ ಇದೆ. ಮೋಕ್ಷಕ್ಕೆ ಹೋಗ್ತಕ್ಕಂಥ ಜ್ಞಾನ ಯಾವುದು ಅಂತ ಹೇಳ್ತಾ ಇದೆ. ಅದನ್ನು ಗಮನ ಕೊಟ್ಟು ಕೇಳಿದ್ರೆ ಮಾತ್ರ ಸಾಧ್ಯ ಅಂತ. ಯಜ್ಞಾಧಿಕೋ ಹಿ ಅಶ್ವಮೇಧ ಮನುಷ್ಯ ದೃಶ್ಯೇಷು ತೇಜಸ್ವಧಿಕೋ ಹಿ ಭಾಸ್ಕರ ವರ್ಣೇಶು ವಿಪ್ರಹ ಸಕಲೈರ್ಗುಣೈರ್ವರೋ ದೇವೇಶು ವಾಯು ಪುರುಷೋತ್ತಮಾದೃತೆ. ಅದು ಅಲ್ಲಿದೆ ಶ್ಲೋಕದ ಅನುವಾದ ಆಚಾರ ಮಾಡಿರೋದು. ಅಲ್ಲೇನಿದೆ? ಅಶ್ವಮೇಧ ಕ್ರತುಶ್ರೇಷ್ಠ, ಗೊತ್ತಾಯ್ತಾ? ಜ್ಯೋತಿಶ್ರೇಷ್ಠೋ ದಿವಾಕರ, ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ, ದೇವಶ್ರೇಷ್ಠಸ್ತು ಮಾರುತಃ. ಇದು ಮಹಾಭಾರತದ ಶ್ಲೋಕ. ಅದನ್ನು ಆಚಾರ್ಯ ವ್ಯಾಖ್ಯಾನ ಮಾಡ್ತಾರೆ. ಇದನ್ನು ಅರ್ಥತ ಅನುವಾದ ಮಾಡಿ ಹೇಳ್ತಾರೆ. ಅಶ್ವಮೇಧ ಕ್ರತುಶ್ರೇಷ್ಠ ಅಂತಿದೆ. ಅಶ್ವಮೇಧ ಕ್ರತುವಿನಲ್ಲಿ ಶ್ರೇಷ್ಠ. ಏನಂದರೆ ಯಜ್ಞಾಧಿಕೋ ಹಿ ಅಶ್ವಮೇಧ, ಯಜ್ಞಗಳಲ್ಲಿ ಅಧಿಕವಾದದ್ದು ಯಾವುದು? ಅಶ್ವಮೇಧ ಯಾಗ. ಮನುಷ್ಯ ದೃಷ್ಟಿಯೇಷು ತೇಜಸ್ಸು ಯಾವುದು ದೊಡ್ಡದು? ಜ್ಯೋತಿಶ್ರೇಷ್ಠೋ ದಿವಾಕರ, ಜ್ಯೋತಿಗಳಲ್ಲಿ ತೇಜಸ್ಸುಗಳಲ್ಲಿ ಯಾವುದು ಭಾರಿ ಶ್ರೇಷ್ಠ ಅಂದರೆ ಸೂರ್ಯ ಅಂತೇಳಿ ಆಚಾರ್ಯ ಶ್ಲೋಕಕ್ಕೆ ಏನು ಮಾಡಿದ್ರೆ. ಹಾಗೆ ಶ್ಲೋಕ ಬರಲಿಲ್ಲ. ಸೂರ್ಯ ಅಂದರೆ ತಪ್ಪಾಯ್ತು. ನಾರಾಯಣ ಅನಂತ ಸೂರ್ಯಪ್ರಕಾಶ ಅಂತ ಹೇಳ್ತೀರಿ, ಮತ್ತೆ ಸೂರ್ಯ ಅಂತಿದೆಯಲ್ಲ ಮಹಾಭಾರತದಲ್ಲಿ ಅಂತ ಕೇಳಿದ್ರೆ ಹೇಳ್ತಾರೆ. ಅಲ್ಲಿದೆ ಯಾವ ಅರ್ಥದಲ್ಲಿ? ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಮನುಷ್ಯರ ಕಣ್ಣಿಗೆ ಕಾಣೋ ತೇಜಸ್ಸರಲ್ಲಿ ಭಾರಿ ದೊಡ್ಡದು ಯಾವುದು? ಸೂರ್ಯ ಅಷ್ಟೇ. ದೇವದೃಶ್ಯೇಷ ಅಲ್ಲ, ಮನುಷ್ಯ ದೃಶ್ಯೇಷ. ನೋಡಿ ಮಹಾಭಾರತದ ವಾಕ್ಯ ಇರೋದು ಹೇಗಿದೆ? ಜ್ಯೋತಿ ಶ್ರೇಷ್ಠೋ ದಿವಾಕರ ಅಷ್ಟೇ. ಜ್ಯೋತಿಗಳು ಸೂರ್ಯ ಶ್ರೇಷ್ಠ. ಬ್ರಹ್ಮಸೂತ್ರ ಏನು ಹೇಳಿತು? ಜ್ಯೋತಿಹಿ, ಜ್ಯೋತಿ ಯಾರು? ನಾರಾಯಣ ಅಂತ ಸಮನ್ವಯ ಆಗಬೇಕು. ಬ್ರಹ್ಮಸೂತ್ರ ಅಪ್ಲೈ ಮಾಡಬೇಕು ಮಹಾಭಾರತಕ್ಕೆ. ಉತ್ತರ ಏನು ಸಿಕ್ತಾಗ? ಮನುಷ್ಯ ದೃಶ್ಯೇಷು ತೇಜಸ್ಸು ಅಧಿಕೋ ಹಿ ಭಾಸ್ಕರ. ಇದು ತಾಜ್ಞೆಯ ವ್ಯಾಖ್ಯಾನ. ಆಚಾರ್ಯ ಮಾಡಿದ ಮೂರದ ವ್ಯಾಖ್ಯಾನ ಹೇಗಿರಬೇಕು ಅಂತ ತೋರಿಸ್ತಾರೆ. ಅದು ತಪ್ಪು ಅಂತ ಹೇಳಬಾರದು, ಗೊತ್ತಾಯ್ತಾ? ಅದು ಅರ್ಥ, ಅದ್ರ ಅಭಿಪ್ರಾಯ ಏನು ಹೇಳಿದ್ರು? ಯಾರೋ ಬೇರೆಯವ್ರು ಹೇಳಿದ್ರು ತಪ್ಪೇ. ತಿಳುವಳಿಕೆ ಇಲ್ದವ್ರು ಏನು ಹೇಳ್ಬೇಕು? ಅದಕ್ಕೆ ತಿಳುವಳಿಕೆ ಇಲ್ದವ್ರು ಹೇಳಿದ್ರೆ ತಪ್ಪು ಹೇಳ್ತಾರೆ ಅಂತ ಹೇಳಬೇಕು. ತಿಳುವಳಿಕೆ ಇದ್ದವ್ರು ಹೇಳಿದಾಗ ಒಂದು ವಿವಕ್ಷೆ ಇದೆ ಅಂತ, ವಿವಕ್ಷೆ ಇದೆ ಅದಕ್ಕೆ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ ವ್ಯಾಖ್ಯಾನ ಮಾಡಬೇಕಾದ್ರೆ. ಯಾರ ಮಾತಿಗೆ ವ್ಯಾಖ್ಯಾನ ಮಾಡ್ತೇವೆ ಅನ್ನೋದ್ರ ಮೇಲೆ ಅದರ ವ್ಯಾಖ್ಯಾನ ರೀತಿ ಇರಬೇಕು. ಕಂಡ್ಕೊಂಡ್ರ ಮಾತಿಗೆ ವ್ಯಾಖ್ಯಾನ ಮಾಡ್ತಾ ಕೊಡಬಾರ್ದು. ಯಾತಕ್ಕೆ? ಏನಾಗುತ್ತೆ ಅದರಿಂದ? ವೇಸ್ಟ್ ಆಫ್ ಟೈಮ್ ಅಷ್ಟೇ. ಯಾವಾಗಲೂ ಕೂಡ ವ್ಯಾಖ್ಯಾನ ಮಾಡಿದಾಗ ಗುರುಭಾವಂ ವ್ಯಂಜಯಂತಿ. ಯಾರು ಹೇಳ್ತಾರೆ ಅವ್ರ ಮಾತಿನ ಅಭಿಪ್ರಾಯ ಹೊರಗೆ ಬರಬೇಕು. ಹೇಳೋರಿಗೆ ಏನು ಗೊತ್ತೇ ಇಲ್ಲ, ಅವ್ರ ಮಾತಾಡೋದು ಏನಾಗುತ್ತೆ ಅಲ್ಲಿಗೆ ಆರ್ಟಿಫಿಷಿಯಲ್ ಆಗಿಬಿಡುತ್ತೆ. ಅವ್ರ ಮನಸ್ಸಲ್ಲಿ ಏನೂ ಇಲ್ಲ, ಅದನ್ನ ಹೇಳಬಾರ್ದು. ಅದಕ್ಕೆ ಗುರುಭಾವಂ, ದೊಡ್ಡವರ ಭಾವ ಹೇಳಬೇಕು, ಬೇರೆಯವ್ರದ್ದಲ್ಲ. ದೊಡ್ಡವರ ಗುರುಭಾವಂ ಮನಸ್ಸಲ್ಲಿ ಅದನ್ನೇ ಹೇಳಬೇಕು, ಬೇರೆ ಹೇಳಬಾರ್ದು. ಆ ಮಾತಿಗೆ ಎಷ್ಟು ಅರ್ಥ ಇದೆ. ವ್ಯಾಸರಾಜರು ಬರೆದ ಶ್ಲೋಕ ಪೂರ್ವ ಶ್ಲೋಕ. ವ್ಯಾಖ್ಯಾನ ಹೇಗಿರಬೇಕು ಅನ್ನೋದಕ್ಕೆ ಇದೇ ಚರಿತ್ರ ಮಾತು ಆಗಿದೆ. ಒಂದು ಕಡೆಗೆ ಚಿತ್ರೈ ಪದಶ್ಚ, ಒಳ್ಳೆ ವ್ಯಾಖ್ಯಾನ, ವ್ಯಾಕರಣ ಸರಿ ಇರಬೇಕು. ಆಮೇಲೆ ವಾಕ್ಯ ಗಂಭೀರೈ, ಗಂಭೀರವಾದಂಥ ಇದಿರಬೇಕು. ಮಾನೈರ ಖಂಡಿತೈ, ಪ್ರಮಾಣಗಳು ಕೊಟ್ಟರೆ ಉತ್ತರ ಕೊಡಕ್ಕೆ ಬರಬಾರ್ದು, ಅಂಥ ವ್ಯಾಖ್ಯಾನ ಬರೀಬೇಕು ಅಂತ ಜಯತೀರ್ಥರು ಬರೆದಿದ್ದಾರೆ ಅಂತ ಹೇಳಿ. ಆಯ್ತಾ? ವ್ಯಾಖ್ಯಾನ ಐಡಿಯಲ್ ವ್ಯಾಖ್ಯಾನ ಹೇಗಿರಬೇಕು ಅಂತ ಉತ್ತರ ಬಂತು. ಅಂತ ಎಕ್ಸಾಂಪಲ್ ಬೇಕಾದ್ರೆ ಜಯತೀರ್ಥರ ವ್ಯಾಖ್ಯಾನ ಇದೆ ಅಂತೇಳಿ. ವ್ಯಾಸರಾಜರ ಮಾತು ಎಷ್ಟು ಎಷ್ಟು ಸಿಂಪಲ್ ವಾಕ್ಯಗಳು. ಯಾರಿಗೆ ಚಿತ್ರೈ ಪದಶ್ಚ ಗಂಭೀರೈ ವಾಕ್ಯೈರ್ ಮಾನೈರ ಖಂಡಿತೈ ಗುರುಭಾವಂ ವ್ಯಂಜಯಂತಿ ಭಾತಿಶ್ರೀ ಜಯತೀರ್ಥವ. ಎಷ್ಟು ಮೆಸೇಜ್ ಇದೆ ಅದರೊಳಗೆ. ಜ್ಞಾನಿಗಳು ಅದಕ್ಕೆ ಗುರುಭಾವ, ಅದು ಅವ್ರ ಗುರುಭಾವ. ಈಗ ವ್ಯಾಸರಾಜರ ಗುರುಭಾವ ಹೇಳಬೇಕಲ್ಲಿ. ಅವರು ಏನೂ ಹೇಳಲಿಲ್ಲ, ಒಳ್ಳೆ ಅಪೂರ್ವವಾದ ವಿಷಯ ಹೇಳಿ. ಈ ದೃಷ್ಟಿಯಲ್ಲಿ ಆಚಾರ್ಯ ಬರೆದ ಅರ್ಥ ಉಳಿದವರಿಗೆಲ್ಲ ಮಾರ್ಗದರ್ಶನ ಇದೆ. ಈಗೇನಾಯಿತು? ಬ್ರಾಹ್ಮಣೋ ದ್ವಿಪದಾಂ ಶ್ರೇಷ್ಠ. ಬ್ರಾಹ್ಮಣ ಮನುಷ್ಯರು ಎರಡು ಕಾಲಿನವರು ಶ್ರೇಷ್ಠ ಅದೇನರ್ಥ? ಮನುಷ್ಯರಲ್ಲಿ ಶ್ರೇಷ್ಠ ಅಂತ ಅರ್ಥ. ಎರಡು ಕಾಲಿನವರಲ್ಲಿ. ವರ್ಣೇಶು ವಿಪ್ರಹ ಸಕಲೈರ್ಗುಣೈರ್ವರಹ. ಸಕಲೈರ್ಗುಣೈರ್ವರಹ ಅದಕ್ಕೆ ಏನೇನಿರುವ ಗುಣಗಳೆಲ್ಲ?
ದ್ವಾದಶ ಗುಣಗಳು ಬ್ರಾಹ್ಮಣರಿಗೆ. ವಿಪ್ರಾತ್ ದ್ವಿಷಡ್ಗುಣಯುತ ಅರವಿಂದನಾಭ ಪಾದಾರವಿಂದ ವಿಮುಖಾತ್. ಶಮ ದಮ ಇವೆಲ್ಲ ಆಸ್ತಿಕ್ಯ ಇತ್ಯಾದಿ ಬ್ರಾಹ್ಮಣನ ಆಸ್ತಿಕ್ಯ ಹೇಳಿ ಕೊಟ್ಬಿಟ್ರೆ ಬ್ರಾಹ್ಮಣ ಏನು ಹೇಳ್ಬೇಕು ಯಾವಾಗಲೂ ಕೂಡ ಶಮ ದಮ ಅವನಲ್ಲಿ ಇರಬೇಕು. ಶಮ ವಿಷ್ಣು ಭಕ್ತಿ, ದಮ ಅಂದ್ರೇನು ಇಂದ್ರಿಯನಿಗೆ ಎಲ್ಲ ಇರಬೇಕು. ಅವ್ರಿಗೆ ಆಸ್ತಿಕ್ಯ, ಮೌನ ಇವೆಲ್ಲ ಮನಶೀಲತೆ ಎಲ್ಲ ಇರಬೇಕು ಬ್ರಾಹ್ಮಣನಲ್ಲಿ. ಆಗ ನಿಜವಾದ ಬ್ರಾಹ್ಮಣನಾಗ್ತಾನೆ. ಅವನು ಭಾರಿ ಶ್ರೇಷ್ಠ. ವರ್ಣೇಶು ವಿಪ್ರಹ ಸಕಲೈರ್ಗುಣೈರ್ವರಹ ದೇವೇಶು ವಾಯು ಪುರುಷೋತ್ತಮಾದೃತೆ. ಇವತ್ತು ಕೂಡ ಸಾಮಾನ್ಯ ಎಜುಕೇಷನ್, ಲೌಕಿಕ ಎಜುಕೇಷನ್ ಕೂಡ ಇದ್ದಾಗ ಯಾರ್ದೋ ಅಧಿಕಾರಿಗಳು ಬಂದಾಗರು ಮೇಸ್ಟರು ಅಂತ ಗೊತ್ತಾಗ್ಬಿಟ್ಟು ಸಾರ್ ಸಾಮಾನ್ಯ ಸಾರ್ ಅಂತಾರೆ. ಅದಕ್ಕೆ ಗೌರವಾಸ್ಪದವಾದ ಜಾಗ. ಸಂಬಳ ಇವನಿಂದ ಭಾರಿ ಕಡಿಮೆ ಇರಬಹುದು, ಅಧಿಕಾರ ಭಾರಿ ಕಡಿಮೆ ಇರಬಹುದು. ಯಾವುದಿದೆ ಅವನಲ್ಲಿ ಈಗ ಗುರುತ್ವ ಇದೆ, ಜ್ಞಾನ ಉಪದೇಶ ಮಾಡ್ತಾರೆ. ಆದ್ದರಿಂದಾಗಿ ವರ್ಣೇಶು ವಿಪ್ರಹ ಸಕಲೈರ್ಗುಣೈರ್ವರಹ, ಎಲ್ಲ ಗುಣಗಳಿಂದ ಬ್ರಾಹ್ಮಣ ಶ್ರೇಷ್ಠ. ವಾಯು ದೇವೇಶು ವಾಯು, ಅಲ್ಲೇನು ಹೇಳಿದರು? ದೇವಶ್ರೇಷ್ಠಸ್ತು ಭಾರತ, ಮಹಾಭಾರತ ಇರೋದು ಅಷ್ಟೇನೆ. ಅದಕ್ಕೆ ಹೇಳ್ತಾರೆ ಪುರುಷೋತ್ತಮ ಧೃತೆ. ಸರ್ವೋತ್ತಮವನ್ನು ಬಿಟ್ಟ ಮೇಲೆ ಯಾರು ಶ್ರೇಷ್ಠ ಅಂದರೆ ಇವರು. ಅರ್ಥ ಆಯ್ತಾ? ಪುರುಷೋತ್ತಮ ಧೃತೆ ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ದೇವೇಶು ವಾಯು ಪುರುಷೋತ್ತಮಾತ್ ವಿಷ್ಣೋ ಸಕಾಶಾತ್. ಅವ್ರ ಋತೆ ಎಕ್ಸೆಪ್ಟ್ ಅಂತ, ಎಕ್ಸೆಪ್ಟ್ ಪುರುಷೋತ್ತಮ. ಅಥೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ ಅಂತ. ಪುರುಷೋತ್ತಮನಾದಂಥ ವಿಷ್ಣುವನ್ನು ಬಿಟ್ಟ ಮೇಲೆ ಯಾರು ಶ್ರೇಷ್ಠರು? ವಾಯುದೇವ. ಈಗ ಯಾತಕ್ಕಿದು ಹೇಳಿದ್ದೀಗ ಅಂತ ಪ್ರಶ್ನೆ. ನಮಗೀಗ ಯಾರು ಹುಟ್ಟಿ ಬರಬೇಕು ಅಂತ ಆಯ್ತು? ಈಗ ಎರಡು ಬಲನು ಪೂರ್ಣ ಇರೋ ವ್ಯಕ್ತಿ ಬರಬೇಕು. ಈ ಪೂರ್ಣ ಇರೋ ದೇವರಲ್ಲೇನೆ, ದೇವರಲ್ಲೇನೆ. ಅನಂತರ ಯಾರಲ್ಲಿದೆ? ಈಗ ಪ್ರಶ್ನೆ, ದೇವ್ರನ್ನ ಕರಿಬೇಕು ವಾಯುದೇವ್ರನ್ನ ಕರಿಬೇಕು? ಪ್ರಶ್ನೆ ಇಬ್ಬರಲ್ಲೂ ಇದೆ ತಾನೇ. ಈಗ ಇಬ್ಬರಲ್ಲೂ ಇದೆ. ಆದ್ದರಿಂದ ಇಬ್ಬರಲ್ಲೂ ಒಬ್ಬರನ್ನ ಕರಿಬಹುದು. ಮೊದಲು ಯಾರನ್ನ ಕರಿಬೇಕು ನ್ಯಾಯವಾಗಿ? ದೇವ್ರನ್ನ ಕರೆದ್ಬಿಟ್ರೆ ಆಯ್ತಲ್ಲ. ಅಥವಾ ಅವತಾರ ಮಾಡ್ತಾನೆ ಅಂತ ಹೇಳಿದ. ಇದು ಕಲಿಯುಗ ಆದರೆ ಕರಿ ಹಾಗಿಲ್ಲ, ಕಲಿಯುಗದಲ್ಲಿ ಅವತಾರ ಮಾಡೋದಿಲ್ಲ. ಕರಿಬಹುದಲ್ಲ ಅಂತ ಕೇಳಿದ್ರೆ ಒಳ್ಳೆ ಕಾರಣ ಕೊಡ್ತಾರೆ. ವಿಶೇಷತೋಪೇಶ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣುರನಂತ ಪೌರುಷಃ ಅತಶ್ಚತೆ ಶಶುರೋ ನೈವ ಯೋಗ್ಯೋ ದಾತುಂ ಪುತ್ರಂ ವಾಯುಮುಪೈಹಿತಂ ಪ್ರಭುಂ. ವಿಶೇಷತೋ ಅಪಿ ಏಷಃ ಪಿತೈವ ಮೇ ಪ್ರಭು ವ್ಯಾಸಾತ್ಮನ ವಿಷ್ಣು ಅನಂತ ಪೌರುಷಃ ಅತಃ ಚ ತೇ ಶಶುರಃ ನ ಏವ ಯೋಗ್ಯಃ ದಾತುಂ ಪುತ್ರಂ ವಾಯುಂ ಉಪೈಹಿ ತಂ ಪ್ರಭುಂ. ವಿಶೇಷತಃ ಅಪಿ ಏಷಃ. ಈಗ ವಿಶೇಷತಃ ಯಾರು ಬೇಕಾದ್ದು? ನಾರಾಯಣನೇ. ಆದರೆ ಮೇ ಪಿತ, ನಮ್ಮ ಅಪ್ಪ ಆತ. ವೇದವ್ಯಾಸರ ಮಗ ಈತ, ನಮ್ಮ ಅಪ್ಪ ಆತ. ಎರಡನೇದಾಗಿ ವ್ಯಾಸಾತ್ಮನ ವಿಷ್ಣುರ ಅನಂತ ಪೌರು, ವ್ಯಾಸರೂಪಿಯಾದ ವಿಷ್ಣು ನನಗೆ ತಂದೆಯಾಗಿದ್ದಾನೆ. ಅತಶ್ಚತೆ ಶ್ವಶುರ, ಆದ್ರಿಂದ ಮಾವನಾಗ್ತಾನೆ. ಕುಂತಿಗೇನಾಗಬೇಕೀಗ? ಮಾವನಾಗ್ತಾನೆ. ಆದ್ದರಿಂದ ನೈವ ಯೋಗ್ಯ, ಆತರಿಂದ ಗರ್ಭಾಧಾನ ಪಡಿಬಾರ್ದಾದ್ರಿಂದಾಗಿನೇ ಅದು ಸರಿಯಾದ ಸಂತತಿ ಪಡಿಬಾರ್ದು. ತಂದೆ ಇದ್ದಾಗೆ, ಮಾವ ಅಂದ್ರೆ ಏನರ್ಥ? ತಂದೆ ಇದ್ದಾಗೆ, ಆದ್ದರಿಂದ ಪಡಿಬಾರದು. ಎಷ್ಟು ನಿಯಮ ಇದೆ! ಇಷ್ಟೇ ಓದ್ಕೊಂಡ್ಬಿಟ್ರೆ ಶ್ವಶುರ ನೈವ ಯೋಗ್ಯ, ಅಷ್ಟೇ ಓದ್ಕೊಂಡು ವಿಷ್ಣು ನೈವ ಯೋಗ್ಯ, ವಿಷ್ಣು ಯೋಗ್ಯನಲ್ಲ ಅಂತ ಹೇಳ್ಬಿಡುದು. ಅದು ಯಾವುದಕ್ಕೆ ಯೋಗ್ಯನಲ್ಲ? ನಿನಗೆ ಈ ಪ್ರಸಂಗದಲ್ಲಿ ಮಾವನಾಗೋದ್ರಿಂದ ನಿನಗೆ ಯೋಗ್ಯನಲ್ಲ. ಇಲ್ಲಿ ನೆಕ್ಸ್ಟ್ ಯಾರು ಕರಿಬೇಕೀಗ? ತಸ್ಮಾ ದಾತುಂ ಪುತ್ರಂ ವಾಯುಮುಪೈಹಿ ತಂ ಪ್ರಭು. ಆದ್ದರಿಂದ ನೆಕ್ಸ್ಟ್ ಇರೋ ವಾಯುದೇವರಾದ ಅವರನ್ನ ಕರೆ. ಪಾಂಡುರಾಜ್ ಎಷ್ಟು ವಿಚಾರ ಹೇಳ್ತಾ ಬರ್ತಾರೆ. ಧರ್ಮರಾಜ ಯಾಕೆ ಹುಟ್ಟಬೇಕು, ಭೀಮನ್ನೇ ಯಾತೆ, ವಾಯುದೇವರನ್ನ ಯಾತೆ ಕರಿಬೇಕು, ವಿಚಾರ ಮಾಡಿ ಮಕ್ಕಳನ್ನ ಪಡಿತಾ ಇದ್ದಾರೆ. ಇದು ಬಹಳ ಮುಖ್ಯ. ಬದ್ದಿಗೆ ಭಟ್ರು ವಿಚಾರ ಮಾಡಿದರು, ನಾ ಎಂಥ ಮಗನ ಪಡಿಬೇಕೀಗ? ತ್ರಾತಾಯೇವ ನರಕಾತ್ ಸಹಿ ಪುತ್ರ ನಾಮ ಮುಖ್ಯಾವನಂ ನ ಸುಲಭಂ ವೃಷಾದ ಪೂರ್ಣ ತಸ್ಮಾತ್ ಸಮಸ್ತವಿದ ಅಪತ್ಯಂ ಅವಧ್ಯಹೀನಂ ವಿದ್ಯಾಕರಾಕೃತಿ ಲಭೇಮಹಿ ಕೈರೂಪಾಯೈ. ಇದು ಮಧ್ಯೇಹರ ಯೋಚನೆ, ಇದು ಪಾಂಡುರಾಜನ ಯೋಚನೆ. ಪಾಂಡುರಾಜನ ಯೋಚನೆಗೆ ಭೀಮಾವತಾರ ಆಯಿತು, ಮಧ್ಯೇಹರ ಯೋಚನೆಗೆ ಬದ್ಧಾವತಾರ ಆಯಿತು. ಯೋಚನೆ ಮಾಡದೆ ಹುಟ್ಟಿದ್ರೆ ಏನೋ ಆಗಿಬಿಡೋದು. ಒಂದು ಮಕ್ಕಳ ಬಿಡೋ ಉದ್ದೇಶ ಇರಬೇಕು. ಅದು ಎಂಥ ಮಗ ಬೇಕು ಅಂತ. ಸರಿ, ಬ್ರಾಹ್ಮಣನಾದವನು ತಕ್ಕಂತೆ ಒಂದು ಕಾಲೇಜಿನಲ್ಲಿ ಅಪಾಯಿಂಟ್ಮೆಂಟ್ ಯಾರಿಗೆ ಡಾಕ್ಟರ್ ಅಪಾಯಿಂಟ್ ಮಾಡ್ಕೊತಾನೆ ಕಾಲೇಜಿಗೆ. ಯಾರು ಬೇಕು? ಟೀಚರ್ಸ್ ಬೇಕು. ಸೊ ಬ್ರಾಹ್ಮಣ ಅಂದರೆ ಟೀಚರ್ ಆದ್ದರಿಂದ ಅಂಥ ಮಗ ನಮಗೆ ಬೇಕು ಅಂತ ಇರಬೇಕು. ಇವತ್ತು ತಮ್ಮ ಚಾಯ್ಸಿನ ಮಗ ಇರಾಗಿಲ್ಲ, ನೆನ್ಪಿಟ್ಕೋಬೇಕು. ತಮ್ಮ ಚಾಯ್ಸ್ ಅಲ್ಲ ಅದು. ಯಾವ ಚಾಯ್ಸ್ ಅದು? ಆಫೀಸರ್ ಚೀಫ್ ಮಿನಿಸ್ಟ್ರಿಗೂ ಚಾಯ್ಸ್ ಇಲ್ಲ. ಎಷ್ಟು ಡಿಪಾರ್ಟ್ಮೆಂಟ್ಗೆ ಇಂಗ್ಲೀಷ್ ಲಕ್ಷ ಅಪಾಯಿಂಟ್ ಮಾಡಬೇಕಾದ್ರೆ ತನ್ನ ಚಾಯ್ಸ್ ಅಂತ ಯಾರು ಅಪಾಯಿಂಟ್ ಮಾಡೋಂಗಿಲ್ಲ. ಯಾರು ಮಾಡಬೇಕು? ಆ ಪೋಸ್ಟ್ಗೆ ಅರ್ಹತೆ ಇದ್ದು ಅವ್ನಿಗೆ ಆಸಕ್ತಿ ಇದ್ದು ಎಲ್ಲ ಆದರೆ ಮಾತ್ರ ಮಾಡಬೇಕು. ಎಲ್ಲ ಇದೆ, ನಾನು ಬೇಡ ಟೀಚಿಂಗ್ ಪೋಸ್ಟ್ ಬೇಡ ಅಂತಾನೆ, ಅವ್ನು ಮಾಡೋಕ್ಕೆ ಬರೋದಿಲ್ಲ. ಅರ್ಥ ಆಯ್ತಾ? ಇದು ಸರಿಯಾದ ವ್ಯವಸ್ಥೆ. ಸೊ ಬ್ರಾಹ್ಮಣನಾದವನ ಮಕ್ಕಳು ಹೇಗಿರಬೇಕು? ಬ್ರಾಹ್ಮಣರಾಗೇ ಇರಬೇಕು. ಸೊ ಜ್ಞಾನದಲ್ಲಿ ವಿಶೇಷ ಸಾಮರ್ಥ್ಯ ಇರಬೇಕು. ಇವತ್ತೇನೂ ಇಲ್ಲ, ಆ ರೀತಿ ಬೆಳೆಸಿದ್ದಾರೆ. ಎಷ್ಟೋದ್ರಿಗೆ ಬೇಕು ಅಂತ ಗೊತ್ತಾಗೋ ಹೊತ್ತಿಗೆ ಅವ್ರು ಲೇಟಾಗಿ ಹೋಗಿರ್ತಾರೆ. ವಿಶೇಷತೋಪೇಶ ಪಿತ್, ಅದೇ ಲೌಕಿಕನು ಮಕ್ಕಳಿಗೆ ಗೊತ್ತಿಲ್ಲ. ಅದನ್ನ ಯಾಕೆ ಹೇಳ್ತಾರೆ ಮತ್ತೆ ಮತ್ತೆ?
ನೀವು ಕಂಪ್ಯೂಟರ್ ಆಗಬೇಕು, ಡಾಕ್ಟರ್ ಆಗಬೇಕು ಅಂತ ಹೇಳಿ 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 ಏನು ಮಾಡ್ತಾ ಹೋಗ್ತಾರೋ ಅನ್ನ ಟ್ರೈನ್ ಅಪ್ ಮಾಡ್ತಾ ಹೋಗ್ತಾರೆ. ಮೈಂಡ್ ಸೆಟ್ ಆಗಿ ಬಂದ್ಬಿಡುತ್ತೆ ಅವ್ರಿಗೆ. ಆ ರೀತಿ ಓದಿಸ್ತಾರೆ. ಅದೇ ರೀತಿ ಇಲ್ಲಿ ಹೇಳಿದ್ರೆ ಓದೇ ಓದ್ತಾರೆ. ಗೊತ್ತಾಯ್ತಾ? ಇವತ್ತಿನ ಕಾಲ ಸ್ಥಿತಿ ಇದೆ, ಫುಲ್ ಟೈಮ್ ಆಗೋದಿಲ್ಲ, ಬೇಡ ಇದನ್ನು ಓದು ಅದನ್ನು ಓದು ಅದನ್ನ ಹೇಳಿದರೆ ಖಂಡಿತ ಆಗುತ್ತೆ. ನೀವು ಭಾರಿ ಬುದ್ಧಿವಂತನಲ್ಲ ಮಗ, ಆಯ್ತು ಸ್ವಲ್ಪ ಓದು. ಫಿಲ್ಟರ್ ಇರಬೇಕು. ಮತ್ತು ರೋಗಿಗೂ ಕೂಡ ಅನ್ನ ಹಾಕ್ತಾ ಇರಲಿಲ್ಲ, ರೋಗಿಗೂ ಕೂಡ ಬರೀ ಗಂಜಿ ತಿನ್ನು ಕೊನೆ ಪಕ್ಷ, ಏನಾದ್ರು ತಗೋಬೇಕಿಲ್ಲ, ಏನಾಗೋದಿಲ್ಲ, ದೇಹ ಉಳಿಯೋದಿಲ್ಲ, ಏನಾದ್ರು ಒಂದಿಷ್ಟು ಓದು ಅಂತ ಹಾಕಬೇಕು. ತತಶ್ಚತೆ ಶಶುರಃ ನೈವ ಯೋಗ್ಯ ದಾತಿ ಧರ್ಮಶಾಸ್ತ್ರ ಬಂತೀಗ. ಎಂಥ ಪ್ರಸಂಗ ಬಂದರೂ ಕೂಡ ಈ ಒಂದು ನಿಯೋಗ ಪದ್ಧತಿಯಿಂದ ಮಕ್ಕಳನ್ನು ಪಡಿಬೇಕಾದ್ರೆ ಯಾರಾಗಬಾರದು? ತಂದೆ ಮಾವ ಸಾಧ್ಯ. ಅವರಿಗೆ ತಂದೆ ಪ್ರಶ್ನೆ ಬರೋದಿಲ್ಲ, ಮಾವ ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಧರ್ಮ ಸೂಕ್ಷ್ಮ ಇದೆ, ಅದನ್ನು ತಿಳಿಸಿದಂತೆ ಆಯಿತು. ವಾಯುಮುಪೈಹಿ ತಂ ಪ್ರಭುಂ, ಆ ಪ್ರಭುವಾದ ವಾಯುದೇವರನ್ನ ಕರೆಯಂತೆ. ಪ್ರಭು ಅಂತ ಏನರ್ಥ? ಸಮರ್ಥ ಅಂತ ಅರ್ಥ. ಪ್ರಭು ಸಮರ್ಥ. ಸಮರ್ಥ ಯಾವುದಕ್ಕೆ ಸಮರ್ಥ? ಧರ್ಮರಕ್ಷಣೆಗೆ ಪೂರ್ಣ ಸಮರ್ಥ. ಜ್ಞಾನದಿಂದನೂ ರಕ್ಷಣೆ ಮಾಡ್ತಾನೆ, ಇದರಿಂದ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ಕರೆ ಆ್ಯಕ್ಚುಲಿ ಹಾಗೆ ನಡೆಯುತ್ತೆ. ಮುಂದೆ ಧರ್ಮರಾಜ ಏನು ಮಾಡಿಬಿಡ್ತಾನೆ, ಕಾಡಲ್ಲಿ ಒಂದು ವರ್ಷ ಕಳೆದು ಬಿಡ್ತಾನೆ ಆರಾಮಾಗಿ. ಏನು ಯೋಚನೆ, ಸುಖವಾಗಿದ್ದು ಬಿಡ್ತಾರೆ. ಪುಣ್ಯಕತೆ ಕೇಳ್ಕೊಂಡು ಅಕ್ಷಯ ಪಾತ್ರೆ ಇರುತ್ತೆ, ಆಗಿದ್ದು ಯೋಚನೆ ಇಲ್ಲ. ಆಗ ಭೀಮಸೇನ ಹೇಳ್ತಾರೆ, ಏನಿದು ಮಾಡ್ತಿರೋದು ಹೀಗೆಲ್ಲ? ದ್ರೌಪದಿ ಉಪದೇಶ ಮಾಡ್ತಾರೆ, ಹೀಗೆ ಮಾಡಬಾರ್ದು, ನೀವು ಕ್ಷತ್ರಿಯ, ನೀನು ಅನ್ಯಾಯ ಆಗಿದೆ, ಲೋಕ ನಷ್ಟ, ದುರ್ಯೋಧನ ಆಳ್ವಿಕೆಯಲ್ಲಿ ಸಾಯ್ತಾ ಇದ್ದಾರೆ ಜನ, ಅದು ಸರಿ ಮಾಡಬೇಕೀಗ. ಅದಕ್ಕೋಸ್ಕರ ಏನು ಮಾಡ್ಬೇಕು ನೀನೀಗ? ಏನು ಮಾಡಬೇಕೀಗ? ಪ್ರತೀಕಾರ ಮಾಡಬೇಕು, ರಾಜ್ಯನ ವಾಪಸ್ ತೊಗೋಬೇಕು ನಾವೀಗ. ದುರ್ಯೋಧನ ತೊಗೊಂಡಿದ್ದು ತಪ್ಪದಲ್ಲಿ ತೊಗೊಂಡಿದ್ದಾರೆ, ನಾವು ಸರಿಯಾದ ಪದ್ಧತಿಯಲ್ಲಿ ತೊಗೊಬೋಣ, ಯುದ್ಧ ಮಾಡಿ ತೊಗೊಬೋಣ, ಜೂತಾಡಿ ತೊಗೊಳೋದು ಬೇಡ, ಯುದ್ಧ ಮಾಡಿ ಫೌಲ್ ಮೆಥಡ್ ಒಂದು, ಹಾಗೆ ತೊಗೋಬಾರ್ದು ರಾಜ್ಯನ. ನಾವು ಸರಿಯಾದ ರೀತಿಯಲ್ಲಿ ತೊಗೊಳ್ಳೋಣ, ಇಲ್ಲ ತಪ್ಪಾಗಿದೆ ಎಲ್ಲ ಉಪದೇಶವನ್ನು ಮಾಡ್ತಾರೆ. ಸೊ ಜ್ಞಾನ ಬಲ ಬಂತ ಆತನಿಗೆ. ಭೀಮಸೇನ ಜ್ಞಾನ ಬಲ ತೋರಿಸ್ತಾ, ದುರ್ಯೋಧನ ಕೊಂದುಬಿಟ್ಟು ಬಾಹುಬಲ ತೋರಿಸ್ತಾ. ಎರಡೂ ಇರೋದ್ರಿಂದ ಸರಿಯಾಗಿ ಅನ್ಕೊಂಡು ಪ್ರಭು. ಅದು ಭೀಮಸೇನ ಏನೀಗ? ವಾಯುದೇವರು ಪ್ರಭು, ಸಮರ್ಥರಾಗಿದ್ದಾರೆ. ಅದೇ ಹಠವಾದ. ಹಠ ಅಂದ್ರೆ ಏನು? ಸ್ವರೂಪ, ಸ್ವಭಾವಾಖ್ಯ, ಯೋಗ್ಯತಾ, ಯಾ ಹಠಾಖ್ಯ ಆಚಾರ್ಯ ಹೇಳಿದ್ದಾರೆ. ಇಲ್ಲಿ ನಮ್ಮ ಹಠ ಬೇರೆ. ಹಠ ಅಂತ ಯಾತಕ್ಕೆ ಕರೀತಾರೆ ಗೊತ್ತಾ? ಸ್ವರೂಪಕ್ಕೆ ತಕ್ಕಂತೆ ಹಠ ಮಾಡ್ತಾನೆ. ಆ ಅರ್ಥದಲ್ಲಿ ಏನೇ ಇದ್ರು ಯಾವ್ದು ಡಾಮಿನೇಟ್ ಆಗುತ್ತೆ? ಸ್ವರೂಪ ಡಾಮಿನೇಟ್. ಆ ಅರ್ಥದಲ್ಲಿ ಸ್ವರೂಪಕ್ಕೆ ಹಠ ಅಂತ ಕರೆದರು. ಆ್ಯಕ್ಚುಲಿ ಅದಕ್ಕೆ ಅರ್ಥ ಸ್ವಭಾವ ಅಂತ. ಅತಶ್ಚತೆ ಶಶುರೋ ನೈವ ಯೋಗ್ಯೋ ತಾತು. ಇವರು ಯಾರು ಗಮನಿಸಿಲ್ಲ. ಇಷ್ಟು ಮಹಾಭಾರತ ವಿಮರ್ಶೆ ಮಾಡಿದ್ರು ಒಬ್ಬರು ಕೂಡ ಏನು ಗಮನಿಸಿಲ್ಲ. ಧರ್ಮರಾಜ ಶಾಂತ ಸ್ವಭಾವದವನು. ಅರ್ಜುನ ಏನು ಮಾಡಿದ? ಯುದ್ಧದ ಆರಂಭಕ್ಕಿಂತ ಮುಂಚೆ ಯುದ್ಧ ಮಾಡೋದಿಲ್ಲ, ಭಾರಿ ಎಷ್ಟು ಜನ ಸತ್ತು ಹೋಗ್ತಾರೆ, ಆಗೋದಿಲ್ಲ ಅಂತ ಹೇಳಿದ್ರು. ಆ್ಯಕ್ಚುಲಿ ಆ ಮಾತು ಯಾರು ಆಡಬೇಕಾಗಿತ್ತು? ಧರ್ಮರಾಜ ಆಡಬೇಕಾಗಿತ್ತು. ಎರಡು ಕಾರಣಕ್ಕೆ. ಆತ ಕಾಂಪಿಟೆಂಟ್ ಅಥಾರಿಟಿ ಆಗ್ತದೆ, ಅರ್ಜುನ ಅಥಾರಿಟಿ ಅಲ್ಲ. ಯುದ್ಧ ಡಿಕ್ಲೇರ್ ಮಾಡೋಕ್ಕೆ ಅರ್ಜುನಿಗೆ ಶಕ್ತಿ ಇಲ್ಲ. ಯಾಕೆ? ರಾಜನಲ್ಲ, ಯುವರಾಜನಲ್ಲ, ಗೊತ್ತಾಯ್ತಿಲ್ಲ. ಆದರೆ ಧರ್ಮರಾಜ ರಾಜ, ಸಾಮರ್ಥ್ಯ ಇದೆ, ಬಹಳ ಸೌಮ್ಯ. ಯುದ್ಧ ಬೇಡ ಅಂತ ಹೇಳಲಿಲ್ಲ ಆತ. ಯಾತಕ್ಕೆ? ಇವತ್ತು ಪ್ರಿಪೇರ್ಡ್ ಬೈ ಭೀಮಸೇನ ಆಗಲೇನೆ. ಇಲ್ಲಿ ಕೃಷ್ಣ ಈಗ ಅರ್ಜುನ ಪ್ರಿಪೇರ್ ಮಾಡಿದರೆ ಭೀಮಸೇನ ಧರ್ಮ ಪ್ರಿಪೇರ್ ಮಾಡಿ ಆಗಿಬಿಟ್ಟಿದೆ ಈಗಾಗಲೇ. ಇದನ್ನು ಯಾರೂ ಯೋಚನೆ ಮಾಡಿಲ್ಲ. ಇಷ್ಟು ಜನ ಕವಿಗಳು ಸಾವಿರಾರು ಬರೀತಾರೆ, ಯಾಕೆ ಚೇಂಜ್ ಆದ ಧರ್ಮರಾಜ? ಉದ್ದೇಶ ಭೀಮನ ವಿಷಯ ಹೇಳ್ಬೇಕಲ್ಲಿ, ಅದು ಸಂಕಟ ಅವರಿಗೆ ಹೇಳೋದೇ. ಭೀಮನ ಮನೆ ಏನು ತಿಳಿದಿವ್ರೆಲ್ಲ ಕೂಡ ಏನೋ ಹೊರಟ ತುಂಬ ಹೊಳಿ ಅಂದರೆ ಹೊಡಿತಾನಷ್ಟೇ, ಅಷ್ಟೇ. ಅದಲ್ಲ, ಭೀಮಸೇನ ಎಷ್ಟು ತಿಳುವಳಿಕೆ ಇತ್ತು ಅಂತ ಭೀಮ, ಅದೇ ಆಚಾರ್ಯ ಹೇಳ್ತಾರೆ ಅರ್ಥ. ಈಗ ಭೀಮಸೇನ ಜ್ಞಾನಿ ಎಂಬುದು ಮೊದಲನೇ ಅರ್ಥ. ಅದನ್ನೇ ಹೈಲೈಟ್ ಮಾಡಿಬಿಟ್ರೆ ಪದ್ಧತಿ ಆಗುತ್ತೆ. ಆದ್ದರಿಂದ ಅದು ಆದಷ್ಟು ಅವಾಯ್ಡ್ ಮಾಡ್ತಾರೆ. ಭೀಮಸೇನ ಸುಮ್ಮನೆ ಸೆಕೆಂಡರಿ ರೋಲ್ ಅಷ್ಟೇ, ಪ್ರೈಮರಿ ರೋಲ್ ಅಲ್ಲ. ಅರ್ಜುನ ಪ್ರೈಮರಿ ಮಾಡ್ತಾರೆ ಸಾಮಾನ್ಯ. ಹಾಗೆ ಅರ್ಜುನ ಚೇಂಜ್ ಮಾಡಿದ. ಅರ್ಜುನನೇ ಯುದ್ಧ ಬಿಟ್ಟು ನಿಂತು ಹೊರಟಿದ್ದಾನೆ ಈಗ. ಆತ ಹೇಳೋ ಚಾನ್ಸೇ ಇಲ್ಲ. ಯಾರು ಹೇಳಬೇಕೀಗ? ಭೀಮ ದ್ರೌಪದಿಯರೇ ಹೇಳಿ. ಇದು ಸರಿಯಾಗಿ ಯೋಚನೆ ಮಾಡಿದರೆ ವಿಮರ್ಶೆಯಲ್ಲಿ ನ್ಯಾಯ ಸಲ್ಲಿಸ್ಬೇಕು ಯಾವಾಗ. ಅಲ್ಲಿ ತೋರಿಸಿದ ವಿಮರ್ಶೆ ಆಗೋದಿಲ್ಲ. ಮಹಾಭಾರತದ ಡೇಟ ನೆಮ್ಮದಿ ಎದುರಿಗಿದೆ ಈಗ. ಧರ್ಮರಾಜ ಅಷ್ಟು ಜೋತದಲ್ಲಿ ಸುಮ್ಮನೆ ಸೋತು ಯುದ್ಧಕ್ಕೆ ಕಾಡಿಗೆ ಹೋಗೋ ವ್ಯಕ್ತಿ ಯುದ್ಧಕ್ಕೆ ಹಾಕಿ ತಯಾರಾದ ಹಾಗಿದ್ರೆ ಅದೇನು ಎಂಥ ಸಾವು? ಭೀಷ್ಮ ದ್ರೋಣರನ್ನು ಕೊಲ್ಲಬೇಕು, ಇದು ಬರೀ ಗೆಲ್ಲದಲ್ಲ, ಕೊಲ್ಲಬೇಕು ಅವರು ಅಂತ ಯುದ್ಧಕ್ಕೆ ಕಾಮಾಗಿದ್ದು. ಅಷ್ಟೇ ಎಲ್ಲ ಮಧ್ಯೆ ಮಧ್ಯೆ ಗಾಲಾಟೆ ಮಾಡ್ತಿರ್ತಾರೆ. ಒಂದು ದಿವಸ ಪಾಂಡವರು ಸೋತ್ ಬಿಡ್ತಾರೆ ಮೊದಲೇ ದಿವಸ ಪೂರ್ತಿಯಾಗಿ. ಧರ್ಮರಾಜ ಮೀಟಿಂಗ್ ಮಾಡ್ತಾನೆ, ನಾ ಭಾರಿ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾನೆ. ಏನು? ಅರ್ಜುನ್ ನಂಬಿಕೊಂಡು ಹಾಳಾಗೋದೆ ನಾನು. ಯಾಕೆ? ಯುದ್ಧ ಮಾಡ್ತಾನೆ ಅರ್ಜುನ, ನೋಡ್ತಾ ಕೂತಿದ್ರು ಗೊತ್ತಾಗಲ್ಲ ನನಗೆ. ಪ್ರೇಕ್ಷಕರು ಯುದ್ಧ ಮಾಡ್ತಾರೋ ಗೊತ್ತಾಗ್ತಾ ಇಲ್ಲ. ಗೊತ್ತಾಯ್ತು, ಏನು ಕೆಲಸನೇ ಮಾಡ್ತಾ ಇಲ್ಲ, ಇವ್ ನಂಬಿಕೊಂಡು ಆಡೋದು. ಇನ್ನು ಯುದ್ಧ ಬಿಟ್ಟು ಹೋಗ್ಬೇಡ, ಸಾಕು, ಸ್ಟಾಪ್ ಮಾಡಬೇಡ ಅಂತ ಹೇಳಿ ಸಿಟ್ಟು ಬಂದ್ಬೇಡ. ಆ ಸಿಟ್ಟು ಬರೋದು. ಯುದ್ಧ ಮಾಡೋಕೆ ಚೆನ್ನಾಗಿ ಯುದ್ಧ ಮಾಡಬೇಕು, ಆ ಸ್ಥಿತಿ ಬಂದಿದ್ದಾನೆ. ಅದಕ್ಕೆಲ್ಲ ಯಾರು ಕಾರಣ ಆಯಿತು? ಇವ್ ಹೇಳಿದ ಕಾರಣ. ಮಧ್ಯೆ ಎಲ್ಲೂ ಧರ್ಮರಾಜ ಯುದ್ಧ ಬೇಡ ಅಂತ ಹೇಳಿದ್ರು. ಗೊತ್ತೆ, ಥ್ರೋಟ್ ಮಹಾಭಾರತದೊಳಗೆ ಯುದ್ಧದೊಳಗೆ ಯಾವ ಸ್ಟೇಜಲ್ಲೂ ಏನು ಮಾಡೋದಿಲ್ಲ, ಯುದ್ಧ ಬೇಡ ಅಂತ ಹೇಳೋದೇ ಇಲ್ಲ. ಯಾಕೆ? ಅಷ್ಟು ಫರ್ಮತ್ ನಾಲ್ಕು ಜ್ಞಾನ ಕೂತಿದೆ. ತಿಳಿತಾ? ಅರ್ಜುನಿಗೆ ಬಂದ ಸಂಶಯ ಧರ್ಮರಾಜ ಬರಲೇಬೇಕಾಗಿತ್ತು, ಬರಲೇ ಇಲ್ಲ.
ಎಲ್ಲ ಇದೆಲ್ಲ ಮುಗಿದೋಯ್ತು. ಆಗ ಶುರು ಅಯ್ಯೋ ತಪ್ಪು ಮಾಡಿದ್ರೆ ಆಗ ಶುರು ಮಾಡಲ್ಲ. ಇದೇನು ಇವತ್ತು ಕತೆ ಮುಗಿದೋಯ್ತು, ಯೋಚನೆ ಇಲ್ಲ. ಅದು ಯಾವ ಥರ ತಯಾರು ಮಾಡಿದ್ರು, ಆಪರೇಷನ್ ಮುಗಿದ್ಮೇಲೆ ಎಚ್ಚರ ಬಂದಾಗ ಆಯ್ತು ಅಷ್ಟೇ. ಮಧ್ಯೆ ಬಂದ್ರೆ ಏನು ಮಾಡ್ತಿತ್ತು, ಗಲಾಟೆ ಆಗ್ತಿತ್ತು. ಆಪರೇಷನ್ ಕಿರ್ಚಿ ಮಾಡ್ಬೋದೇ, ಯುದ್ಧ ಇದೇನಾರು ಮಾಡ್ಕೋ, ಯೋಚನೆ ಇಲ್ಲ. ಇದು ಭೀಮಸೇನ ದ್ರೌಪದಿ ಮಾಡಿ ದೊಡ್ಡ ಕೆಲಸ. ಅದಕ್ಕೆ ಪ್ರಭು ಅನ್ನೋ ಪದ ಅದನ್ನೆಲ್ಲ ತೋರಿಸ್ತಾ ಇತ್ತು. ಪ್ರಭು ಅನ್ನೋ ಪದಕ್ಕೆ ಅಷ್ಟೆಲ್ಲ ಅರ್ಥ ಇರೋದ್ರಿಂದಾನೆ ಇದು ಸರಿ. ಅತಶ್ಚತೆ ಶಶುರೋ ನೈವ ಯೋಗ್ಯ ದಾತುಂ ಪುತ್ರಂ ವಾಯುಮುಪೈಹಿತಂ ಪ್ರಭುಂ ಇತೀರಿತೆ ಪೃಥಯ ಆಹೂತ ವಾಯು ಸಂಸ್ಪರ್ಶ್ಯ ಮಾತ್ರಾತ್ ಅಭವದ್ ಬಲದ್ವಯೇ ಸಮೋ ಜಗತ್ಯಸ್ತಿ ನಯಶ್ಚ ಕಶ್ಚಿತ್ ಭಕ್ತೌ ಚ ವಿಷ್ಣುರ್ಭಗವದ್ವಶಃ ಸುತಃ ಇತಿ ಈರಿತೆ ಪೃಥಯ ಆಹೂತ ವಾಯು ಸಂಸ್ಪರ್ಶ್ಯ ಮಾತ್ರಾತ್. ಒಂದೇ ಪದ, ಆಹೂತ ವಾಯು ಸಂಸ್ಪರ್ಶ್ಯ ಮಾತ್ರಾತ್ ಅಭವತ್ ಬಲದ್ವಯೇ ಸಮಃ ಜಗತಿ ಅಸ್ತಿ ನ ಯಸ್ಯ ಕಶ್ಚಿತ್ ಭಕ್ತೌ ಚ ವಿಷ್ಣೋಃ ಭಗವದ್ವಶಃ ಸುತಃ ಇತಿ ಈರಿತೆ. ಈ ರೀತಿ ಪಾಂಡುರಾಜ ಹೇಳಿದ ಮೇಲೆ ಪೃಥಯ ಕುಂತಿಯಿಂದ ಆಹುತ, ಕುಂತಿದೇವಿ ಮಂತ್ರ ಹೇಳಿದ್ಲಿ. ಯಾರನ್ನ ಕುರಿತೆ ಮಂತ್ರ ಹೇಳಿದ್ಲಿ? ಈಗ ಆ ಮಂತ್ರ ಹೇಗೆ ಅಂದರೆ ಗ್ಯಾಪ್ ಫಿಲಪ್ ಮಾಡಿದ್ರೆ ಆಯ್ತು ಅಷ್ಟೇ. ಮಂತ್ರ ಹೇಳಿಬಿಡೋದು ಪ್ರೊಫಾರ್ಮ್ ಆಯ್ತು. ಹಾಗೆ ವಾಯುದೇವರು ಬೇಕು, ಯಮ ಬೇಕು, ಅಲ್ಲಿ ಕೇಳಿಬಿಟ್ರೆ ಸಾಕು, ಬಂದ್ಬಿಡ್ತಾರೆ ಅಷ್ಟೇ. ಮಂತ್ರ ಫಾರಮ್ ಅದೇ. ದೇವತೆಯನ್ನು ಮಾತ್ರ ಅನುಸಂಧಾನ ಮಾಡಬೇಕಷ್ಟೇ. ಅವರು ಆತೇನು ಮಾಡಿದ್ರು, ಆಹೂತ ವಾಯು ಸಂಸ್ಪರ್ಶ್ಯ ಮಾತ್ರ ವಾಯುದೇವರು ಬಂದರು. ಬಂದು ಹೇಗೆ ಹುಟ್ಟಿದ್ದು ವಾಯುದೇವರಿಂದ? ಕುಂತಿಯಲ್ಲಿ ಭೀಮಸೇನ ದೇವರು ಅಂದರೆ ಸಂಸ್ಪರ್ಶ್ಯ ಮಾತ್ರ. ಪೃಷ್ಟೈವ ಎಂ ಪ್ರೀತಿ ಮತಾನಿಲೇನ ನರೇಂದ್ರ ಕಾಂತ ಸುಷುವೇತ್ರ ಕುಂತಿ. ಮಧ್ವಿಜಯ ಎಷ್ಟು ಆಕ್ಯುರೇಟೇ ಬರೀತಾರೆ. ಸಂಸ್ಪರ್ಶ್ಯ ಮಾತ್ರ ಅಷ್ಟೇ, ಮುಟ್ಟಿದ ತಕ್ಷಣ ಗರ್ಭಾಧಾನ. ಇದು ವಿಶೇಷವಾದ ಸಾಮರ್ಥ್ಯ. ವಾಯು ಸಂಸ್ಪರ್ಶ್ಯ ಮಾತ್ರ ಅಭವದ್ ಬಲದ್ವಯೇ. ಯಾರು ಹುಟ್ಟಿದ್ರು? ಬಲದ್ವಯೇ ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್. ಯಾರಿಗೆ ಬಲದ್ವಯ, ಎರಡೂ ಬಲಗಳಲ್ಲಿ, ಬಾಹುಬಲ ಜ್ಞಾನ ಬಲಗಳಲ್ಲಿ ಸದೃಶಃ ಸಮಃ ಸಮನಾದವನು ಇಡೀ ಜಗತ್ತಿನೊಳಗೆ ನ ಅಸ್ತಿ, ಇನ್ನೊಬ್ಬನು ಇಲ್ಲೇ ಇಲ್ಲ ಅಂತ ವಾಯುದೇವರು ಬಂದ್ರಿ. ಈಗ ಅದೇ ಭೀಮಸೇನ ಸಮೋ ನಾಸ್ತಿ ಎಂಬುದಕ್ಕೆ ದೃಷ್ಟಾಂತ ಆಯಿತು. ಎಷ್ಟರ ಮಟ್ಟಿಗೆ? ಒಂದು ಜಗತ್ಯಸ್ತಿ ಬಲದ್ವಯೇ, ಮತ್ತೆ ಕಶ್ಚಿತ್ ಭಕ್ತೌ ಚ ಹರಿಭಕ್ತಿಯಲ್ಲಿ ಚ ವಿಷ್ಣೋ ಭಗವದ್ವಶಸ್ತುತಃ. ಭಗವಂತನಿಗೆ ಮಾತ್ರ ವಶನಾದಂಥ ಮಗ ಹುಟ್ಟಿದ. ಭಗವಂತನಿಗೆ ಮಾತ್ರ ವಶನಾದ ಮಗ ಹುಟ್ಟಿದ. ಯಾರಿಗೂ ಯಾರೂ ಸಮ ಇಲ್ಲ ಅಂದರು. ದೇವರಿಗೆ ಹೇಳ್ತೀರಾ? ಇಲ್ಲ, ಭಗವದ್ವಶ ಅಂತ ಹೇಳಿದ್ರು. ಎಲ್ಲೂ ತಾರತಮ್ಯ ಭಂಗ ಬರಬಾರದು. ಕವಿಗಳು ಹೇಳ್ಬೇಕಾದ್ರೆ ಏನೋ ಹೇಳಾಕ್ಬಿಡ್ತಾರೆ, ಭಾಳ ಭಾವೋದ್ವೇಗ ಬರಬೇಕಾಗ್ಬಿಡ್ತಾರೆ. ಕವಿಗಳಿಗೆ ಭಾರಿ ಸೆಂಟಿಮೆಂಟಲ್ ಆಗ್ತಾರೆ ಅವರು. ಅದಕ್ಕೆ ಏನೇನೋ ತೋಚದಲ್ಲೇ ಹೇಳ್ಬಿಡ್ತಾರೆ. ಆದ್ರೆ ಇಲ್ಲಿ ಹಾಗಲ್ಲ, ಶಾಸ್ತ್ರದಲ್ಲಿ ಹಾಗೆಲ್ಲ ಮಾತಾಡೋಂಗಿಲ್ಲ. ಹೇಗಿರ್ಬೇಕದು? ಶಾಸ್ತ್ರದಲ್ಲಿ ಫುಲ್ ಬೇಸಿಸ್ ಇಲ್ಲದೆ ಮಾತಾಡೋಂಗಿಲ್ಲ, ಪ್ರಮಾಣಕ್ಕೆ ವಿರುದ್ಧ ಹೇಳಬಾರ್ದು. ಮಾತೆತ್ತಿದ್ರೆ ಎಲ್ಲಿ ಪರಿಸರ್ವೋತ್ತಮತ್ವ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೋ ಅಂತ ಹೇಳೋದಕ್ಕೋಸ್ಕರ ಪುರುಷೋತ್ತಮ ಆತೃತೆ ಭಗವದ್ವಶಸ್ತುತ. ಯಾಕಿಷ್ಟು ಕ್ಲಾರಿಟಿ ಅಂದರೆ ಭಕ್ತರು ಎಂದೂ ಕೂಡ ದಾರಿ ತಪ್ಪಬಾರ್ದು, ಸ್ವಲ್ಪ ಕೂಡ ಎಚ್ಚರ ತಪ್ಪಬಾರ್ದು. ಇದು ಆಚಾರ್ಯರ ಅಷ್ಟು ಕರುಣೆ. ಇತಿ ರೀತೆ ಪೃಥಯ ಅಹೂತ ವಾಯು ಸಂಸ್ಪರ್ಶ್ಯ ಮಾತ್ರ ತಭವದ್ ಬಲದ್ವಯೇ ಸಮೋ ಜಗತ್ಯಸ್ತಿ ನಯಸ್ಯ ಕಶ್ಚಿತ್ ಭಕ್ತೌ ಚ ವಿಷ್ಣೋ ಭಗವದ್ವಶಃ ಸುತಃ ಅಭೂತ್. ಅಲ್ಲಿಗನ್ವಯ. ಭಗವಂತನಿಗೆ ವಶನಾದಂಥ ಮಗ ಅವತಾರ ಮಾಡಿ ಬಂದ. ಯಾರವರು? ವಾಯುದೇವರಿಂದ ಹುಟ್ಟಿದರು ಅಂದರೆ ವಾಯುದೇವರು ಹುಟ್ಟಿದ ತಂದೆ ಮಗ ಇಬ್ಬರು ಒಂದೇ ಆಗಿರ್ಬೇಕಾಗಿಲ್ವಲ್ಲ ಅಂತ ಕೇಳ್ತಾರೆ. ವಾಯುದೇವರೇ ಅವತಾರ ಮಾಡಿದ್ರು. ದೇವತೆಗಳಲ್ಲಿ ಅವತಾರ ಮಾಡ್ತಾರೆ ಅಂದರೆ ಅವರೇ ಹುಡ್ತಾರೆ ಅಂತ. ಪವನ ವಾಯುಪುತ್ರ ಅಂದರು ಅವರೇ, ವಾಯು ಅಂದರು ಅವರೇ. ಗೊತ್ತಾಯ್ತಾ? ವಾಯುಪುತ್ರ ವಾಯು, ಇದು ವಿಶೇಷ. ಇದು ಏನಾಗುತ್ತೆ? ವಾಯುಪುತ್ರ ಈತ. ವಾಯುದೇವರು ಅಂತ ಯಾಕೆ ಕರಿತಾರೆ ಅಂದರೆ ದೇವತೆಗಳ ಆತ್ಮಾವೈ ಪುತ್ರ ನಾಮಾಸಿ ಅಂತ ವಾಕ್ಯ ಇದೆ, ಅವರಿಗೆ ಅನ್ವಯ. ಸಮೋ ಜಗತ್ಯಸ್ತಿ ನಯಸ್ಯ ಸವಾಯುರೇವ ಅಭವದತ್ರ ಭೀಮನಾಮ ಹೃತಾ ಮಹಾ ಸಕಲಾ ಹಿ ಯಸ್ಮಿನ್ ಸವಿಷ್ಣುನೇಶೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ ಸಹ ವಾಯುಃ ಏವ ಅಭವತ್ ಅತ್ರ ಭೀಮನಾಮ ಭೃತಾಃ ಮಾಹಾ ಸಕಲಾಃ ಹಿ ಯಸ್ಮಿನ್ ಸಹ ವಿಷ್ಣುನಾ ಈಶೇನ ಯುತಃ ಸದಾ ಏವ ನಾಮ್ನಾ ಸೇನಃ ಭೀಮಸೇನಃ ತತಃ ಅಸೌ. ಭೀಮಸೇನ ಶಬ್ದ ಅರ್ಥ ಹೇಳ್ತಾರೆ. ಭೀಮಸೇನ ಅಂದ್ರೆ ಏನರ್ಥ? ಸ ವಾಯುರೇವ ಅಭವದತ್ರ ಭೀಮನಾಮ. ವಾಯುದೇವರೇ ಭೀಮ ಹೆಸರಿಂದ ಹುಟ್ಟಿದರು. ಭೀಮ ಅಂದರೆ ಸಾಕ್ಷಾತ್ ವಾಯುದೇವರೇ. ಆ ಶಬ್ದ ಭೀಮ ಶಬ್ದಕ್ಕೆ ಏನರ್ಥ? ಭೀಮ ಶಬ್ದಕ್ಕೆ ಭೃತ ಮಾಹಾ ಸಕಲಾಹ ಯಸ್ಮಿನ್ ಸಹ ಭೀಮ. ಭೃತ ಭೀಮ, ಭೀಮ ಭೃತ ಮ
ಭೃತಮ ಅಂತಾಯ್ತು. ಭೃತಮ ಭೃತಮಃ ಭೀಮ ಇತ್ಯುಕ್ತ ಆಚಾರ್ಯರೇ ಪ್ರಮಾಣ ಕೊಟ್ಟು ಹೇಳ್ತಾರೆ. ಭೃತಮಃ ಅಂತಾಯ್ತು. ಭೃತಾಹ ಮಾಹ ಏನ ಯಸ್ಯ ಅಂದರೆ ಸಕಲ ವಿದ್ಯೆಗಳನ್ನು ಬಲ್ಲವರು, ಸಕಲ ಶಾಸ್ತ್ರಗಳನ್ನು ತಿಳಿದವರು ಅಂತ ಅರ್ಥ. ಭೀಮ ಶಬ್ದಕ್ಕೆ ಸಾಮಾನ್ಯ ತಿಳ್ಕೊಂಡಿರೋ ಅರ್ಥ ಏನು? ಭಯಂಕರ ಅಂತ ಅರ್ಥ. ಭೀಮ ಅಂದ್ರೆ ಭಯಂಕರ ಅಲ್ಲ. ಏನರ್ಥ ಇದು? ಮುಖ್ಯವಾದ ಅರ್ಥ ಏನು? ಇಲ್ಲಿ ಮುಖ್ಯವಾದ ಭೀಮಸೇನ ಹೇಳಬೇಕಾದ್ರೆ ಸಕಲ ವಿದ್ಯಾ ಪಾರಂಗತ, ಪೂರ್ಣ ಪ್ರಜ್ಞಾ ಅಂತ ಅರ್ಥ. ಇನ್ನು ಹೇಳ್ಬೇಕಾದ್ರೆ ಪೂರ್ಣ ಪ್ರಜ್ಞಾ. ಭೃತಾಹ ಮಾಹ ಎಷ್ಟು ಜ್ಞಾನಗಳು ಅಂದರೆ ಸಕಲಾಹ, ಒಂದೆರಡಲ್ಲ, ಅವ್ರಿಗೆ ಗೊತ್ತಿಲ್ಲದ್ದೇ ಇಲ್ಲ. ಗಂಧರ್ವ ವಿದ್ಯಾ ನಿಪುಣಸ್ಯ ನಿತ್ಯಂ ಗಂಧರ್ವವರ್ಯೈ ಅನುಗೀತ ಕೀರ್ತೇ ಕಲಾಶ್ಚ ಶೇಷಾಹ ಸತತಂ ಗುರೋರ್ನಃ ಕರೋಲ್ಲಸತ್ ಕಂದುಕವದ್ ವಿಭಾಂತಿ. ತತ್ವಪ್ರದೀಪದಲ್ಲಿ ತಿರುಗುಬಿಡತಾಚಾರ ಹೇಳ್ತಾರೆ. ಗುರುಗಳಲ್ಲಿ ಎಷ್ಟು ಜ್ಞಾನ ಇದೆ ಅಂದರೆ ಸಕಲ ವಿದ್ಯೆಗಳು ಕೂಡ ಅವ್ರಿಗೆ ತಿಳಿದಿದೆ. ಎಷ್ಟು ತಿಳಿದಿದೆ? ಕೈಯಲ್ಲಿರೋ ಕಂದುಕ ಇದ್ದ ಹಾಗೆ, ಅಂಗೈ ನೆಲ್ಲಿಕಾಯಿ ಅಂತ ಹೇಳ್ತಾರೆ, ಕರತಲ ಆಮಲಕ ಅಂತ ಹೇಳ್ತಾರೆ. ಕರತಲ ಆಮಲಕ, ಅಂಗೈಲಿರೋ ನೆಲ್ಲಿಕಾಯಿ ಹೇಗೆ ಬೇಕಾದ್ರೆ ನೋಡ್ಬೋದು ಕ್ಲಿಯರ್ ಆಗಿ ಅಂತ ಅರ್ಥ. ಇದು ನೆಲ್ಲಿಕಾಯಿ ಹೇಳಿದ, ಕಂದುಕ ಅಂತ ಹೇಳಿದ ಚೆಂಡು ಇದ್ದಾಗೆ. ಚೆಂಡು ಇನ್ನೂ ದೊಡ್ಡದಾದ್ರೆ ಕ್ಲಿಯರ್ ಆಗಿ ಕಾಣಬೇಕು. ಅದಕ್ಕೆ ಆ ರೀತಿ ಆಚಾರ್ಯ ವಿದ್ಯೆ ಗೊತ್ತಿದೆಯಲ್ಲ ಹೇಗಿದೆ? ಕರತಲ ಮಲಕ, ಕರತಲ ಕಂದುಕ, ಕೈಯಲ್ಲಿ ಚೆಂಡಿದ್ರೆ ಎಷ್ಟು ಸ್ಪಷ್ಟ ನೋಡಿ, ಇಂಟಿಟ್ರು ನೋಡೋದು, ಹೀಗೆ ನೋಡ್ಬೋದು, ಹೀಗೆ ನೋಡ್ಬೋದು, ಈ ಕಡೆ ತಿರುಗಿಸ್ಬೋದು, ಅಷ್ಟು ಕ್ಲಿಯರಾಗಿ ನೋಡ್ಬೋದು. ಅಂತ ಸ್ಪಷ್ಟ ಜ್ಞಾನ ಇತ್ತು. ಸಕಲ ವಿಷಯಗಳಲ್ಲೂ ಸ್ಪಷ್ಟ ಜ್ಞಾನ ಇದೆ. ಲಿಖಿತ ಶಬ್ದ ಅರ್ಥ ಆಗಲಿಲ್ಲ ತಂದೆಗೆ, ತಕ್ಷಣ ಹೇಳಿಬಿಟ್ಟು. ಆ ತುರುಕರ ಭಾಷೆಯಲ್ಲಿ ಎಲ್ಲ ಶಾಸ್ತ್ರ ಗೊತ್ತು, ಎಲ್ಲ ಭಾಷೆ ಗೊತ್ತು. ಮತ್ತೆ ಆ ತುರುಷ್ಕ ರಾಜ ಮಾತಾಡ್ತಿದ್ದಾರೆ. ಎಲ್ಲಿಂದ ಎಲ್ಲಿ ಹೋಗಿ ಯಾರು ನೀವೆಲ್ಲ ಅಂತ ಕೇಳಿದರೆ ತದ್ಭಾಷೆಯ ಚಿತ್ರವಾಕ್ಯ, ಅವನದೇ ಭಾಷೆಯಲ್ಲಿ ಹೇಳಿದ್ರು. ಅಂದರೆ ಎಲ್ಲ ಭಾಷೆ ಬರುತ್ತೆ, ಎಲ್ಲ ಶಾಸ್ತ್ರ ಗೊತ್ತಿತ್ತು. ಇದು ಲಿಕುಚಾಂಬದು ಏನದು? ಒಂದು ವೃಕ್ಷದ ಹೆಸರು, ಹಣ್ಣಿನ ಹೆಸರು. ಅದು ಹೇಳ್ಬೇಕಾದ್ರೆ ಏನು ಮಾಡಬೇಕಾಗ ಬಾಟ್ನಿ ಗೊತ್ತಿರಬೇಕು, ಗೊತ್ತಾಯ್ತಾ? ಒಂದು ಗೊತ್ತಿರಬೇಕು. ಆ ಒಂದು ಗೊತ್ತಿದ್ರೆ ಸಾಲದು. ಡಾಕ್ಟ್ರ್ ಒಂದು ರೋಗ ಅಂತ ಹೇಳ್ಬೇಕಾದ್ರೆ ಎಷ್ಟು ಗೊತ್ತಿರೋ, ಏನು ಗೊತ್ತಿರ್ಬೇಕು ಅವನಿಗೆ? ಎಲ್ಲ ರೋಗ ಗೊತ್ತಿದ್ರೆ ಒಂದು ರೋಗ ಗುರ್ತಿಸ್ತಾರ. ಅರ್ಥ ಆಯ್ತಾ? ಈಗ ನೀವು ಹೇಳಿದ್ರೆ ಒಂದು ಗೊತ್ತಿತ್ತು ಅಂತ ಹೇಳಬಾರದು. ತಂದೆ ಗೊತ್ತಿದೆ, ಗೊತ್ತಿಲ್ಲ ಅದನ್ನ ತಕ್ಷಣ ಹೇಳ್ತಾರೆ ಅಂದರೆ ಅದೆಲ್ಲ ಸರಿ, ಇದು ಹೇಳಿಲ್ಲ ಅದರಿಂದ ಹೇಳ್ತೀವಿ ಅಂತ ಅರ್ಥ. ಒಂದು ಹೇಳಿದ ಮಾತ್ರಕ್ಕೆ ಎಲ್ಲ ಗೊತ್ತಾ ಅಂತ ಕೇಳಿದ್ರೆ ಯಾವ ಒಂದು ಹೇಳಿದ್ರು ಅದು ಮುಖ್ಯ. ಯಾವ ಒಂದದು? ಯಾರಿಗೂ ಗೊತ್ತಿಲ್ಲದ ಒಂದೊಂದು ಹೇಳಿದಾಗ ಎಲ್ಲ ಗೊತ್ತಿದೆ ಅಂತ ಅರ್ಥ. ಅವತ್ತು ಆ ಭಾಷೆ ಯಾತಕ್ಕೆ ಟೋಟಲಿ ಗೊತ್ತಿರೋ ಚಾನ್ಸೇ ಇಲ್ಲ. ಇಲ್ಲಿ ಬೆಳೆದವರು ಇಲ್ಲ, ಭಾಷೆ ಇಲ್ಲ. ಆ ತುರುಷ್ಕ ಭಾಷೆ, ಪರ್ಷಿಯನ್ ಭಾಷೆ ಇಲ್ಲ ಇಲ್ಲಿ. ಜನರಲ್ಲಿ ಎಂದೂ ಓದೇ ಇಲ್ಲ ಅವರು. ಅವನ ಜೊತೆ ತಕ್ಷಣ ಮಾತಾಡ್ತಾರೆ. ಏನರ್ಥ? ಸಕಲ ಭಾಷಾಭಿಜ್ಞರು ಅಂತ ಅರ್ಥ. ಇದು ವಾಯುದೇವರ ಮಹಿಮೆ. ಅದಕ್ಕಾಗಿ ಸಕಲಾಹಿ ಮಾಹ ಭೃತಾಹ, ವಿದ್ಯೆಯ ನಿಧಿ. ಜ್ಞಾನ ಮಾ ಅಂದರೆ ವಿದ್ಯೆ, ಜ್ಞಾನ ಪ್ರಮಾಣ ಅಂತೀವಲ್ಲ ಹಾಗೆ, ಅಲ್ಲಿ ಮಾ ಅಂತಿದೆ ನೋಡಿ. ಮಾ ಜ್ಞಾನ ಅಂತ ಅರ್ಥ. ಮಾ ಅಂದರೆ ಜ್ಞಾನ ಸಾಧನನೂ ಹೌದು. ಶಾಸ್ತ್ರಜ್ಞಾನ ಎಲ್ಲ ಅವರಲ್ಲೂ. ಸಮೋ ಜಗತ್ಯಸ್ತಿ ಸವಿಷ್ಣುನ. ಇನ್ನು ಭೀಮ ಶಬ್ದಕ್ಕೆ ಅರ್ಥ ಸೇನ ಅಂದ್ರೆ ಏನರ್ಥ? ಸೇನಾ ಅಂದ್ರೇನು ಅದಕ್ಕೆ ಹೇಳ್ತಾರೆ. ಸೇನಾ ಅಂದ್ರೆ ಸೇನೆ ಅಲ್ಲ. ಇನೇನ ಸಹ ವರ್ತತೆ ಇತಿ ಸೇನಃ. ಇನ ಅಂದ್ರೆ ಸ್ವಾಮಿ, ಇನ ಅಂದ್ರೆ ಸೂರ್ಯ, ಇನ ಅಂದ್ರೆ ಸ್ವಾಮಿ, ಎರಡರ್ಥ ಇತ್ತು. ಇನ ಅಂದ್ರೆ ಸ್ವಾಮಿ, ಸೇನಾ ಅಂದ್ರೆ ಏನು? ಇನೇನ ಸಹ ವರ್ತತೆ, ಸದಾಕಾಲ ಸ್ವಾಮಿ ಭಕ್ತರಾಗೇ ಇರ್ತಾರೆ. ದೇವ್ರ ಧ್ಯಾನ ಮಾಡ್ಕೊಂಡೇ ಇರ್ತಾರೆ. ಎಂದೂ ದೇವರನ್ನು ಮರೆಯೋದಿಲ್ಲ, ಎಂದೂ ಕೂಡ ದೇವರನ್ನ ಮರೆಯೋದೇ ಇಲ್ಲ. ಅದಕ್ಕೇನಂತ ಕರೀತಾರೆ? ಸೇನಾ. ಸೊ ಭೀಮಶ್ಚಾಸೌ ಸೇನಶ್ಚ ಭೀಮಸೇನಃ, ಸಕಲ ವಿದ್ಯಾಪಾರಂಗತ ಮತ್ತು ಸದಾ ದೈವಭಕ್ತ. ಆದ್ದರಿಂದ ಭೀಮಸೇನ ಅಂತ ಹೆಸರು. ವಿದ್ಯೆ ಇದೆ, ಭಕ್ತಿ ಇಲ್ಲ, ಭಕ್ತಿ ಇದೆ, ವಿದ್ಯೆ ಇಲ್ಲ, ಎರಡೂ ಇದೆ. ಆದ್ದರಿಂದಾಗೇನೆ ಭೀಮಸೇನ, ಇದು ಪೂರ್ತಿ ಹೆಸರು. ಸ ವಿಷ್ಣುನೇ ಸೇನ ಯುತ ಸದೈವ. ಸದೈವ ಏವಂ ಪ್ರಳಯ ಕಾಲೇಪಿ ಪ್ರತಿಭಾತ ಪರಾವರಃ ಮುಖ್ಯವಾಗಿ. ಪ್ರಳಯ ಕಾಲದಲ್ಲೂ ದೇವರ ಧ್ಯಾನ ಮಾಡ್ತಾರೆ. ದೇವರ ಧ್ಯಾನ ಮಾಡಿದ್ರೆ ಪ್ರಳಯದ ಮಾಡ್ತಾರೆ. ದೇವರ ಧ್ಯಾನ ಮಾಡೋದು ಬಿಟ್ಟರೆ ಬೆಂಕಿ ಸಿಟ್ಟು ಬಂದ್ಬಿಡುತ್ತೆ. ಅಂತಿದ್ರೆ ದೇವರು ಏನು ಟೈಮ್ ವೇಸ್ಟ್ ಆಗುತ್ತೆ ಅಂತೆ. ಅಂದರೆ ದೇವರು ಅಂದ್ರೆ ಪ್ರಳಯ, ಇವರಿಗೆ ಪ್ರಳಯ ಕಾಲದಲ್ಲೂ ದೇವರು ಬಿಡೋದಿಲ್ಲ ವಾಯುದೇವರು. ಅದಕ್ಕೇನೆ ಸದೈವ, ಎಂದೆಂದೂ ಒಮ್ಮೊಮ್ಮೆ ದೇವರ ಧ್ಯಾನ ಮಾಡ್ತಾರೆ. ಏನಂತ ಕರೆಯೋದಿಲ್ಲ? ಸೇನಾ ಅಂತ ಕರೆಯೋದಿಲ್ಲ, ಯಾವಾಗಲೂ ಮಾಡ್ತಾರೆ, ಎಂದೂ ಮರೆಯೋದೇ ಇಲ್ಲ. ಅದಕ್ಕಾಗಿ ಸೇನಃ ಭೀಮಸೇನ ಸ್ತತೋಸೌ, ಅದಕ್ಕೆ ಭೀಮಸೇನ ಅಂತ ಕರೀತಾರೆ. ಇದೆಲ್ಲ ಅಲ್ಲ. ಸ ಈ ಉದಾಹರಣೆಗೆ ಸರಾಮ ಇದೆ. ಸರಾಮ, ಸಕೃಷ್ಣ, ಸಪುತ್ರ. ಏನರ್ಥ ಅದಕ್ಕೆ? ಸಪುತ್ರ ಪುತ್ರನ ಸಮೇತ ಅಂತ. ಪುತ್ರನ ಸಮೇತ. ಸ ಇನ ಸೇನ. ಇನ ಅಂದ್ರೆ ಸ್ವಾಮಿ. ಯಾರು ಸ್ವಾಮಿ? ವಾಯುದೇವರಿಗೆ ನಾರಾಯಣ. ಅವ್ರ ಜೊತೆಗೆ ಯಾವಾಗಲೂ ಇರ್ತಾರೆ. ಯಾವಾಗಲೂ ಇರ್ತಾರೆ ಅಂದ್ರೆ ಏನು? ಯಾವಾಗಲೂ ಚಿಂತನೆ ಮಾಡಿ ಎಲ್ಲರೂ ಎಲ್ಲರ ಜೊತೆ ದೇವರ ಜೊತೆ ಇದ್ದೇ ಇರ್ತಾರೆ.
ನಾವು ಇಡ್ತೀವೋ ಬಿಡ್ತೇವೋ ನಮ್ಮ ಜೊತೆ ದೇವರು ಇದ್ದೇ ಇದ್ದಾನೆ. ದಾಸುಪರ್ಣ ಆ ಎಚ್ಚರ ಅವರಿಗಿದೆ ಯಾವ ಕಾಲಕ್ಕೂ. ನನ್ನ ಜೊತೆ ದೇವರಿದ್ದಾರೆ ಎಂದೂ ಮರೆತಿಲ್ಲ. ಅದಕ್ಕೆ ಒಬ್ಬನೇ ಹೇಗೆ ಬಂದೆ, ದೇವರಿದ್ದಾನೆ ನನ್ನ ಜೊತೆಗೆ ಅಂತ ಹೇಳಿದ್ರು. ಒಬ್ಬನೇ ಬಂದೇ ಅಲ್ಲ, ದೇವರಿದ್ದಾನೆ. ಅಲ್ಲ, ಎಚ್ಚರ ಇದೆ ನಮಗೆ. ಅದಿಲ್ಲ, ಒಬ್ಬನೇ ಅಂತಾನೆ ಶುರು ಮಾಡೋದು ನಾವು. ದೇವ್ರ ಜೊತೆಗಿದ್ದ ಮರೆತು ಬಿಡ್ತೇವೆ. ಅವರಿಗಿಲ್ಲ, ಪ್ರಳಯ ಕಾಲದಲ್ಲೂ ಮರೆಯೋದಿಲ್ಲ. ಅದಕ್ಕೆ ಸೇನಾ ಇನೇನ ವಿಷ್ಣುನ ಸಹ ವರ್ತತೆ ಸರ್ವದಾ ಇತಿ ಸೇನಃ ಅಸಾಧಾರಣ್ಯೇನ ವ್ಯಪದೇಶ ಭವಂತಿ. ಒಮ್ಮೊಮ್ಮಿದ್ರೆ ಕರೆಯೋದಿಲ್ಲ, ಒಮ್ಮೆ ಜೊತೆಗೆ ಹೋಗ್ತಾರೆ. ಯಾವಾಗಲೂ ನೀವಿಬ್ಬರು ಫ್ರೆಂಡ್ಸ್ ಯಾವಾಗಲೂ ಓಡಾಡ್ತಿರಲ್ಲ ಅಂತ ಕೇಳ್ತಾರೆ. ಯಾವಾಗಲೂ ಜೊತೆಗಿದ್ದಾಗ ಏನಿದೆ ಏನೋ ಸಂಬಂಧ ಇರಬೇಕು ನಿಮ್ಮ ಮಧ್ಯೆ, ಯಾವಾಗಲೂ ಇರ್ತಾರೆ. ಸವಾಯುರೇವಾ ಭವದತ್ರ ಭೀಮನಾಮ ಭೃತ ಮಾಹ ಸಕಲಾ ಹಿ ಯಸ್ಮಿನ್. ಇದು ಆಚಾರ್ಯದಕ್ಕೆಲ್ಲ ಪ್ರಮಾಣ ಕೋಟ್ ಮಾಡ್ತಾರೆ. ತೈತಿರಿಯ ಭಾಷ್ಯ ಚಾಂದೋಗ್ಯ ಭಾಷ್ಯದ ಕೆಳಗೆ ಭೃತಮೋ ಭೀಮ ಇತ್ಯುಕ್ತ. ಇದು ಅದನ್ನೇ ಎಕ್ಸ್ಪ್ಲೇನ್ ಮಾಡಿ ಇದು ವಿಷಯ ತಿಳಿಸಿದ್ರು. ಸವಿಷ್ಣುನೇ ಸೇನ ಯುತಸ್ತದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೋ. ಇನ್ನೂ ಹೇಳೋದಾದ್ರೆ ಭೀಮ ಅಂದ್ರೆ ಭೀಮ ಹೇಗೋ, ಸೇನಾ ಅಂದ್ರೆ ಭೀಮನೇ. ಯಾತಕ್ಕೆ ಬರೀ ಸೇನಾ, ಸೇನಾ ಅಲ್ಲ ಸೇನಾ. ಸೇನಾ ಅಂದ್ರೆ ಸೇನೆ, ಅಲ್ಲೂ ಕೂಡ ಸೇನಾ ಅಂತ ಯಾತಕ್ಕೆ ಗೊತ್ತಾ ಹೆಸರು ಬಂದಿದ್ದು? ಇನ್ನೇನ ರಾಜ ಇದ್ದಾನೆ, ರಾಜನ ಜೊತೆಗೆ ಇರೋದ್ರಿಂದ ಸೇನಾ ಅಂತ ಹೆಸರು. ಅರ್ಥ ಅಲ್ಲೂ ಕೂಡ ಸೇನಾ ಶಬ್ದಕ್ಕೆ ಅದೇ ಅರ್ಥ. ಇನ ಅಂದ್ರೆ ಸ್ವಾಮಿ, ಇಲ್ಲಿ ಸ್ವಾಮಿ ಅಂದ್ರೆ ಸರ್ವಸ್ವಾಮಿ, ತಮ್ಮ ಸ್ವಾಮಿಯ ಯಾವಾಗಲೂ ಇದ್ದಾರೆ ಅಂತ ಜ್ಞಾನ. ಅಲ್ಲಿ ಹಾಗಲ್ಲ, ಸೇನೆ. ಈ ಸೇನೆ ಅಂತ ಹೇಳಿದ ತಕ್ಷಣ ಯಾರೋ ಒಬ್ಬ ಸ್ವಾಮಿ ಇದ್ದಾರೆ ಅಂತ ಅರ್ಥ. ಯಾರೋ ಒಬ್ಬ ಮುಖ್ಯ ಅಧಿಕ ಸ್ವಾಮಿ ಇದ್ದಾನೆ, ಅದನ್ನು ಅನುಸರಿಸಿದ್ದಿದೆ. ಗೊತ್ತಾಯ್ತಾ? ಹಿರಿಯರ ಸಹ ವರ್ತೈತೆ ಇತಿ ಸೇನಾ. ಅದಕ್ಕೇನಾಗುತ್ತೆ, ಮುಖ್ಯಸ್ಥ ಸತ್ತೋಗ್ತಾನೆ, ಸೇನೆ ಏನಾಗುತ್ತಾಗ ದಿಕ್ಕಪಾಲ ಓಡೋಗ್ಬಿಡು. ಮುಖ್ಯಸ್ಥ ಯಾವಾಗ ಹೋಗ್ತಾನೆ, ಸೇನಾಧಿಪತಿ ರಾಜ ಯಾರು ಹೋದ ತಕ್ಷಣ ಏನಾಗುತ್ತೆ, ಎಲ್ಲ ಓಡೋಗ್ಬಿಡ್ತಾರೆ. ಯಾತಕ್ಕೆ? ಲೀಡರೇ ಇಲ್ಲ ಈಗ. ಸೊ ಲೀಡರ್ ಇವು. ಹಿರಿಯರ ಸಹ ವರ್ತೈತೆ ಸೇನಃ. ಸವಿಷ್ಣುರೇ ಸೇನ ಯುತಃ ಸದೈವ ನಾಮ್ನಾ ಸೇನೋ ಭೀಮಸೇನಸ್ತತೋಸೌ. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ ಸಂಚೂರ್ಣಿತ ಏವ ಪರ್ವತಃ ಸೇನಾಖಿಲೋಸೌ ಶತಶೃಂಗನಾಮ. ವಾಯುದೇವ್ರ ಮಹಿಮೆ ಎಂಥದ್ದೀಗ. ಎರಡು ಬಲ ಇತ್ತು ಅಂತ ಹೇಳಬೇಕಲ್ಲ. ಫಿಸಿಕಲ್ ಸ್ಟ್ರೆಂತ್ ಎಷ್ಟಿತ್ತು ಹೇಳ್ತಾರೆ. ಎಷ್ಟಿತ್ತು ಅಂದರೆ ಬಾಲ್ಯಕರಾಜನ ಬಗ್ಗೆ ಒಂದು ಮಾತು ಹೇಳಿದರು, ಜ್ಞಾಪಕ ಇದೆಯಾ? ಬಾಲ್ಯಕರಾಜನ ಬಗ್ಗೆ ಹೇಳ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ನೆನಪಿದೇನು? ಇಲ್ಲ. ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ. ತಜ್ಜನ್ಮ ಮಾತ್ರ ಧರಾ ವಿದಾರಿತ. ಅದು ಹುಟ್ಟಿರ್ಲಿಕ್ಕೇನೆ ಹುಟ್ಟಿದ ಜಾಗ ಸೀಳೋಯ್ತಂತ. ಹಾಗೆ ಈಗ ವಾಯುದೇವರ ಆವೇಶ ಇತ್ತಲ್ಲಿ. ಅರ್ಥ ಆಯ್ತು? ವಾಯುದೇವರ ಆವೇಶ ಇದ್ದದಕ್ಕೆ ಏನಾಯ್ತು, ಭೂಮಿ ಸಿಡಿತ ಸುಡ್ತಿರ್ಲಿಕ್ಕೇನೆ. ಇವರು ವಾಯುದೇವರೇ ಆದ್ದರಿಂದ ಪರ್ವತನೇ ಪುಡಿಯಾಗೋಯ್ತು. ಆವೇಶ ದೊಡ್ಡದೋ ಇದು ದೊಡ್ಡದೋ? ಬೇರೆ ಭಾರಿ ದೊಡ್ಡದಾದ್ರೆ ಸ್ವರೂಪ ಇದೆ ಅಂದ್ರೆ ಕಂಪ್ಯಾರಿಸನ್ ಅದು. ವಾಯುದೇವರ ಆವೇಶ ಇದ್ದ ಬಾಲ್ಯಿಕ ರಾಜ ಅವತಾರ ಮಾಡ್ತಿರ್ಲಿಕ್ಕೇನೆ ಅದೇನಾಯ್ತು, ಧರಾ ವಿದಾರಿತ, ಭೂಮಿ ಸೀಳಿ ಹೋಯ್ತು. ಭೀಮಸೇನ ಧರ, ಇದು ಭೂಧರ. ಅದು ಧರ, ಇದು ಭೂಧರ. ಭೂಧರ ಅಂದ್ರೇನು? ಬೆಟ್ಟ. ಬೆಟ್ಟನೇ ಸಿಡಿತು. ಭೂಮಿಯನ್ನು ಧರಿಸಿರೋ ಬೆಟ್ಟ ಸಿಡಿತು ಅಂದಮೇಲೆ ವಾಯುದೇವರನ್ನು ಧರಿಸಿದವನಿಂದ ಭೂಮಿ ಸಿಡಿತು, ವಾಯುದೇವರಿಂದ ಭೂಮಿ ಹೊತ್ತ ಬೆಟ್ಟನೇ ಸಿಡಿತು. ಅದು ಸ್ವಲ್ಪ ಎಲ್ಲೋ ಬಿರುಕು ಬಿಡಲಿಲ್ಲ. ಏನಾಯ್ತು? ಚೂರ್ಣೀಕೃತ, ಪುಡಿ ಪುಡಿ ಆಗೋಯ್ತು ಅಂತ ಹೇಳ್ತಾರೆ ಬೆಟ್ಟ. ಅದೆಲ್ಲ ಯಾವಾಗಾಯ್ತು ಏನು ಅಂದ್ರೆ ಹೇಳ್ತಾರೆ, ತಜ್ಜನ್ಮ ಮಾತ್ರೇಣ ಧರಾ ವಿದಾರಿತ ಶಾರ್ದೂಲಭೀತ ಜನನೀಕರಾದ್ಯದ. ಒಂದು ಬಾಲಿಕರಾಜನಿಗಾದಂತೆ ಮೊದಲು ಭೂಮಿ ಸಿಡಿತು, ಮುಂದೆ ಪರ್ವತನ ಹೊಟ್ಟದೋಯ್ತು. ಅದು ಯಾವಾಗ ಅಂತ ಹೇಳ್ತಾರೆ, ಅವತಾರ ಮಾಡ್ತಿರ್ಲಿಕ್ಕೇನೆ ಧರಾ ವಿದಾರಿತ, ಭೂಮಿ ಸಿಡಿ ಹೋಯ್ತು. ದಾರಿತ ಅಲ್ಲ, ವಿದಾರಿತ, ಸಂಪೂರ್ಣ ಸಿಡಿ ಹೋಯ್ತು. ಎಷ್ಟು ಬಿರುಕು ಬಿಡೋದಲ್ಲ, ಸೀಳಿನೇ ಹೋಯ್ತು. ಪ್ರಸುಸ್ತ್ರುಬುರ್ ಶಾರ್ದೂಲ ಭೀತಾತ್. ನೆಕ್ಸ್ಟ್ ಒಂದು ಇನ್ಸ್ಟೆಂಟ್ ಮುಗಿತೀಗ. ಇನ್ನೊಂದು ಇನ್ಸ್ಟೆನ್ಸ್ ಏನು ಅಂದ್ರೆ, ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ. ಕುಂತಿ 10 ದಿವಸ ಆಗಿದೆ ಭೀಮಸೇನ ಹುಟ್ಟಿ ಅವತಾರ ಬೇಡ, 10 ದಿವಸ ಆಗಿತ್ತು. ಶತಶೃಂಗ ಪಾಂಡುಕೇಶ್ವರ ಪಕ್ಕದಲ್ಲೇ ಶತಶೃಂಗ ಪರ್ವತ, ಇವತ್ತು ಶತಶೃಂಗ ಪರ್ವತ ಇದೆ. ಗೊತ್ತಾಯ್ತಾ? ನಾವು ಹೋಗಿ ನೋಡೋದಿಲ್ಲ ಯಾರು ಅಲ್ಲಿ. ಗಮನಿಸಿದರೆ ಹೀಗೀಗ ಬರೀ ನೂರಾರು ಶಿಖರ. ಶೃಂಗ ಅಂದ್ರೆ ಏನು? ಬೆಟ್ಟದ ತುದಿಗಳು. ಅವು ಎಷ್ಟು ಪೀಕ್ ಅಂತ ಹೆಸರು. ಶೃಂಗ ಅಂದ್ರೆ ಪೀಕ್, ನೂರಾರು ಪೀಕಿನ ಪರ್ವತ ಕಾಣಿಸುತ್ತೆ. ಅದೇ ಶತಶೃಂಗ ಪರ್ವತ. ಅದೇ ಅಲ್ಲೇನಾಯ್ತು, ದೊಡ್ಡ ಪರ್ವತ ಅದು. ಈಗ ಸೀಳುವಾಗ ಅಲ್ಲಿ ಸ್ಥಿತಿ ಬಂದಿದೆ ಅಂತ ಅರ್ಥ. ಅಲ್ಲೇನಾಯ್ತು, ಬೆಟ್ಟ ಮೇಲೆ ಓಡಾಡ್ತಿದ್ದಾಳೆ. ಅದು ಬಾಡಂತಿ ಬಟ್ಟೆ ಮೇಲೆ ಓಡಾಡ್ತಿದ್ದಾಳೆ. ಈ ಥರ ಬಾಡಂತಿ ಅಲ್ಲಿ ಈ ರೀತಿ ಹುಟ್ಟೇ ಇಲ್ಲ ಮಗು. ಆದ್ದರಿಂದ ಧರ್ಮರಾಜರೇ ಹೇಗೆ ಹುಟ್ಟಿದ? ಸದ್ಯೋಗರ್ಭ. ಇಲ್ಲಿ ಸ್ಪರ್ಶ ಮಾತ್ರ ಸದ್ಯೋಗರ್ಭ. ಆಯಾ ಬೆಟ್ಟ ಹತ್ತಿ ಅಲ್ಲಿ ಓಡಾಡ್ತಾ, ಬೆಟ್ಟ ಮೇಲೆ ಓಡಾಡ್ತಾ ಇದ್ದಾಳೆ. ಆಗ ಒಂದು ಹುಲಿ ಜೋರಾಗಿ ಓಡಾಡ್ತಿತ್ತು. ಪಾಂಡುರಾಜ ಏನು ಮಾಡ್ದ, ಬಾಡದಿಂದ ಹೊಡೆದ ಹುಲಿನ. ತಕ್ಷಣ ಹುಲಿಗೆ ಏನಾಯ್ತು, ಸರಿಯಾಗಿ ಏಟು ಬಿತ್ತು.
ಪಾವ ನೋವಾಯ್ತು ಅದಕ್ಕೆ, ಜೋರಾಗಿ ಗರ್ಜನೆ ಮಾಡುತ್ತೆ. ಪ್ರಾಣ ಇದು ಹೇಳ್ತಾರಲ್ಲ, ಪ್ರಾಣೋತ್ಕ್ರಮಣಕ್ಕೆ ಜೋರಾಗಿ ಕೂಗ್ತಾರಲ್ಲ, ಜೋರಾಗಿ ಗರ್ಜನೆ ಮಾಡುತ್ತೆ. ಆಗ ಅದು ಈಗ ಭಾರಿ ಗಾಬರಿ ಆಯ್ತು. ಹುಲಿ ಧ್ವನಿ ಕೇಳಿತ್ತಲ್ಲ ಜೋರಾಗಿ, ಅದು ಬೆಟ್ಟ ಆದ್ರೆ ರಿಫ್ಲೆಕ್ಷನ್ ಜಾಸ್ತಿ ಬರುತ್ತೆ, ಎಕೋ ಬರುತ್ತೆ. ಎಕೋ ಬಂದುಬಿಟ್ಟು ಭಾಳ ಜೋತ್ತು ಎಚ್ಚರ ತಪ್ಪಿ ಬಿದ್ದುಬಿಟ್ಲ ಕುಂತಿ. ಅಷ್ಟು ಭಯ ಆಯ್ತಾ. ಆಮೇಲೆ ಎಚ್ಚರ ಬಂದು ನೋಡ್ತಾಳೆ, ಮಗು ಇಲ್ಲ ಕೈಯೊಳಗೆ, ಯಾರು ಬಿದ್ದುಬಿಟ್ಟಿದೆ. ಸುತ್ತ ಎಲ್ಲ ಬೆಟ್ಟ ಎಲ್ಲ ಕೆಳಗೆ ಬೇಕಾಷ್ಟು ರಾಶಿಗಳು, ಎದುರಿಗಿಲ್ಲ ಬಿದ್ದಿದೆ ಅಂತ ಗ್ಯಾರಂಟಿ ಆಯ್ತು. ಅಂದ್ರೆ ಮಗು ಏನು ಇರೋ ಚಾನ್ಸಸ್ಸೇ ಇಲ್ಲ, ಅನ್ಕೊಂಡಿತ್ತು ಬದುಕಿರೋ ಚಾನ್ಸೇ ಇಲ್ಲ. ಎಂಥ ಮಗುನ ಕಳ್ಕೊಬಿಟ್ಟು ತುಂಬ ದುಃಖಪಟ್ಲು ಪಾಪ. ಆಯ್ತು ಏನಾಗಿದೆ ನೋಡೋಣ ಅಂತ ಬಗ್ಗೆ ನೋಡಿದರೆ ಆಶ್ಚರ್ಯ, ಮಗು ಆಡ್ತಾ ಮಲಗಿದೆ, ಬೆಟ್ಟ ಏನಾಗಿದೆ ಪುಡಿ ಆಗೋಗ್ಬಿಟ್ಟಿದೆ. ನೋಡಿದ್ದು ಆಶ್ಚರ್ಯರೇ ಆಶ್ಚರ್ಯ. ನೆನ್ಪಿಟ್ಕೊಂಡ್ಲಂತ ಕುಂತಿ ಜೀವನ ಪೂರ್ತಿ ಕೊರಗಲೇ ಇಲ್ಲ. ಏನು ಮಾಡಿದ್ಲು, ಇಂಥ ಮಗ ನನಗಿದ್ದಾನೆ ಅಂತ, ಇಂಥ ಮಗ ನನಗಿದ್ದಾನೆ. ಎಲ್ಲ ಮಿಷಿನ್ ಮೇಲೆ ಗೊತ್ತಿಲ್ಲ, ನನಗೆ ಗೊತ್ತು ಅಂತ ಹೇಳ್ತಾರೆ. ಮಿಷಿನ್ ಮೇಲೆ ಗೊತ್ತಿಲ್ಲ, ಹುಟ್ಟದಾಗ ಏನಾಯ್ತು ಗೊತ್ತಾ ಅಂತ ಹೇಳ್ತಾರೆ. ತುಂಬ ಹೇಳ್ತಾರೆ. ಅದಕ್ಕೆ ಆಕೆ ಒಂದೇ ಧೈರ್ಯ. ಏನು ಧೈರ್ಯ, ಭೀಮ ಒಬ್ಬರಿದ್ದಾನೆ ಸಾಕು, ಈ ಧೈರ್ಯ ಇರಬೇಕು. ಸೊ ಭೀಮಸೇನ ಮಹಿಮೆ ಕೇಳಿದ್ದಕ್ಕೆ ಆಕೆ ಬಂದ ಧೈರ್ಯ ಅದು. ಸೊ ವಾಯುದೇವರು ಮಹಿಮೆ ಕೇಳಿದ ನಮಗೇನಾಗುತ್ತೆ, ಆಚಾರ್ಯ ಅಂಥ ಗುರುಗಳು ನಮಗಿದ್ದಾರೆ ಅಥವಾ ವಿಶ್ವಾಸ ಬರುತ್ತೆ. ನಮ್ಮ ದೇಶ ದೊಡ್ಡದು, ಗುರು ನಮಗೆ ಅಭಿಮಾನ ಇರುತ್ತೆ. ಆಗಿರ್ಬೇಕು, ನಮ್ಮ ಗುರುಗಳು ಭಾರಿ ದೊಡ್ಡವರು. ಆಚಾರ್ಯ ಶ್ರೀಮದ್ ಆಚಾರ್ಯ ಸಂತುವೇ ಜನ್ಮ ಜನ್ಮನಿ ಆಚಾರ್ಯ ಪವನೋಸ್ಮಾಕಂ. ಇವೆಲ್ಲ ಅರ್ಥ ಮಾಡ್ಕೊಂಡ್ರೆ ಇಂಥ ಕಾಲೇಜಲ್ಲಿ ಓದ್ತೀನಿ ಅಂತ ಹೇಳಿದ್ರೆ ಜೋರಾಗಿ, ಇವನು ದಡ್ಡನೆ ಓದ್ತಿರೋ ಕಾಲೇಜ್ ಯಾವುದು, ಭಾರಿ ದೊಡ್ಡ ಕಾಲೇಜ್. ಅವಾಗ ಸೀಟ್ ಸಿಕ್ತು ಅಂದ್ರೆ ಇವನು ಒಂದು ಯೋಗ್ಯತೆ ಇದೆ ಅಂತ, ಒಂದು ಯೋಗ್ಯತೆ ಇದೆ. ಆ ಕಾಲೇಜಿನಲ್ಲಿ ಸೀಟ್ ಸಿಕ್ಕಿದೆ ಅಂದರೆ ಏನೋ ಒಂದಿದೆ ಅವನಲ್ಲಿ. ಇವತ್ತು ಆಚಾರ್ಯ ಗುರುಗಳು ಅಂತ ಕರೀತಾರೆ ಅಂದರೆ ಒಂದು ಯೋಗ್ಯತೆ ಇದೆ ಅಂತ. ಆ ದೃಷ್ಟಿಯಿಂದ ತಜ್ಜನ್ಮ ಮಾತ್ರೇಣ ಥರಾ ವಿದಾರಿತ ಶಾರ್ದೂಲ ಭೀತ ಜನನೀಕರಾದ್ಯದ ಪಪಾತ ಸಂಚೂರ್ಣಿತ, ಅದು ಚೂರ್ಣಿತ ಅನ್ನಲಿಲ್ಲ, ಸಂಚೂರ್ಣಿತ ಏವ ಪರ್ವತಃ. 100 ಹೊಳ ಸಿಡಿಯೋಯ್ತು ಪರ್ವತನ ತೇನಾಖಿಲೋಸವು ಶತಶೃಂಗಾರಾಮ. ಅದು ಹೆಸರು ಮೊದಲು ಶತಶೃಂಗ ಅಂತಿತ್ತು, ಇವತ್ತು ಸಾರ್ಥಕ ಆಯ್ತು ಅಂತ ಹೇಳ್ತಾರೆ. ಇವತ್ತೇನಾಯ್ತು, ಸಾರ್ಥಕ ಆಯ್ತು. ಹುಟ್ಟಿದ ಹೆಸರು ಇವತ್ತು ಸರಿ ಹೋಯ್ತು ಅಂತಾರಲ್ಲ ಹಾಗೆ. ಅವತ್ತಿಂದ ಶತಶೃಂಗ ಪರ್ವತ ಅಲ್ಲದು, ಮೊದಲಿಂದ ಶತಶೃಂಗ ಪರ್ವತನೇ, ಇವತ್ತು ಸರಿ ಹೋಯ್ತು ಹೆಸರು ಅಂತ ಹೇಳ್ತಾರೆ. ಶ್ರೀಪಾದರ ಸರಿಯೇ ಬರೀತಾರದು. ಗಿರಿವಡೆದು ಶತಶೃಂಗ ವೆಂದೆನಿಸಿತು. ಶತಶೃಂಗ ಇತ್ತಲ್ಲ, ಅದು ಗಿರಿವಡೆದು ಸಾರ್ಥಕ ಅನಿಸಿತು ಅಂತ. ನಮ್ಮ ಹಿಂದಿನವರು ಜ್ಞಾನಿಗಳು ಬರೆಯೋದಕ್ಕೂ ಯಾರ್ಯಾರು ಪುಸ್ತಕ ಬರೆಯೋ ಡಿಫ್ರೆನ್ಸ್ ಅದೇನೆ, ಅದು ಆ್ಯಕ್ಯುರಸಿ ಮೇಂಟೈನ್ ಮಾಡ್ತಾರೆ. ತಿಳಿತಾ, ಇಲ್ಲಿ ಏನಾಗುತ್ತೆ, ಸುಮ್ಮನೆ ಕತೆ ಹಿಡ್ದಾಗ ಹೇಳ್ಬಿಡೋದು, ಅದು ಕ್ವಾಲಿಟಿ ಹೋಗಿಬಿಡುತ್ತೆ. ಅದು ಕ್ವಾಲಿಟಿ ಕೆಡಿಸಿಬಿಡ್ತಾರೆ ಜನ. ಅದನ್ನ ಕೇಳ್ಬಿಟ್ರೆ ತಪ್ಪು ಹೋಗಿಬಿಡುತ್ತೆ. ಜ್ಞಾನಿಗಳನ್ನ ಯಾತಕ್ಕೆ ಅವ್ರಿಗಂತ ಓದಬೇಕು, ಅವ್ರ ಪುಸ್ತಕಗಳು ಓದಬೇಕು, ತಿಳ್ಕೊಬೇಕು ಅಂದರೆ ಅದರ ಬೆಸ್ಟ್ ಪ್ರಾಮಾಣ್ಯ ಇರುತ್ತೆ. ಅದು ಯಥಾರ್ಥವಾಗಿ ಬರೀತಾರೆ, ಆದ್ದರಿಂದ ಮಹತ್ವ ಇರುತ್ತೆ. ತಲೆ ತೋರಿಸ್ತಾ ಬರೆಯೋದಿಲ್ಲ, ಮೂಡಕ್ಕೆ ಭಾಳ ಹತ್ತಿರದಲ್ಲಿರುತ್ತೆ. ಧರ್ಮರಾಜನ ಭಯ, ಧರ್ಮರಾಜನ ಭಯ. ಭೀಮನ ಕಳಿಸ್ತೀಯಲ್ಲ, ಭೀಮನ ಗತಿ ಏನು, ನಮ್ಮ ಗತಿ ಏನು ಅಂತ ಕೇಳಿ, ನಮ್ಮ ಗತಿ ಏನು. ಇವತ್ತು ಸುಖವಾಗಿ ನಿದ್ದೆ ಮಾಡ್ತೀವಿ ಅಂದರೆ ಯಾರು ಕಾರಣ ಅದಕ್ಕೆ, ಭೀಮಸೇನ ಕಾರಣ. ಭೀಮ ಒಂದು ಹೋಗ್ಬಿಟ್ರೆ ನಮ್ಮ ಕತೆ ಮುಗೀತು ಅಂತ ಹೇಳ್ತಾನೆ. ನಿನಗೆ ಅಷ್ಟೇ ಗೊತ್ತಿರೋದು ಭೀಮನ ಬಗ್ಗೆ. ನೀನು ಹಿಡಿಂಬಾಸನ ಕೊಂದು ಅದೆಲ್ಲ ನೋಡಿದ್ದೀಯಾ. ಹುಟ್ಟಿರ್ಲಿಕ್ಕೆ ಏನಾಯ್ತು ಗೊತ್ತಾ, ಚೂರ್ಣೀಕೃತ ಶತಶೃಂಗ ಗಿರಿಹಿ ಪ್ರಸೂತ್ಯಾಂ ಅಲ್ಲಿ ಹೇಳ್ತಾಳದು. ಆ ಬಿಡಿ ಬೆಟ್ಟನೇ ಸೀಳು ಹೋಯ್ತು, ಗೊತ್ತಾಯ್ತಾ ಇತ್ತು, ಪುಡಿ ಆಗೋಯ್ತು. ಹುಟ್ಟಿರ್ಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಹೋಗಬೇಡ, ಎಲ್ಲ ದೇವತೆ ಒಟ್ಟಾಗಿ ಬಂದರೂ ಏನೂ ಮಾಡೋಕ್ಕಾಗಲ್ಲ ಆ ಥರ ಅಂತ ಹೇಳಿ. ಇದು ಪ್ರತ್ಯಕ್ಷ. ಇದು ಅದಕ್ಕೇನಾಗಿತ್ತು, ಒಳ್ಳೆ ಗ್ಯಾರಂಟಿ. ಇವರು ಅದನ್ನು ನೋಡಿಲ್ಲ, ಚಿಕ್ಕ ಮಗು ಆತ ನೋಡಿಲ್ಲ ಅದನ್ನು, ಅದೇ ಬುದ್ಧಿ ನೋಡಿದ್ದಾಳೆ ಅದರ. ಅದರಿಂದ ಏನಾಯಿತು, ಅಷ್ಟು ದಾಲ್ಟ ಇತ್ತು. ಅದಕ್ಕೆ ಕೇಳೋದಕ್ಕೂ ನೋಡೋದಕ್ಕೂ ಭಾರಿ ವ್ಯತ್ಯಾಸ ಇದೆ. ಅದನ್ನು ನೋಡೋದು ಖಂಡಿಕಾಣ ವಿಷಯ ನೋಡಬೇಕು, ಶಾಸ್ತ್ರ ವಿಷಯ ಅನುಭವಕ್ಕೆ ತರ್ಕೋಬೇಕು. ನೋಡ್ಲಿಕ್ಕೆ ಬರಲ್ಲ, ಅನುಭವಕ್ಕೆ ತರ್ಕೋಬೇಕು, ಆಗ ಅದು ಜ್ಞಾನ ಆಗುತ್ತೆ. ಇದ್ರ ಜ್ಞಾನ ಆಗೋದಿಲ್ಲ. ಬರೀ ಕೇಳುತ್ತಾ ಹೋದರೆ ಸದ್ಯ ಬರೋದಿಲ್ಲ. ಕೇಳಿ ಏನಾಗಬೇಕು, ಅದು ಸಾಕ್ಷಾತ್ಕಾರ ಆಗಬೇಕು. ಆಗ ಅನುಭವದ ಅಡಿಗೆ ಏನು ಮಾಡಿ ಅಂತ ಹೇಳ್ತಾರಲ್ಲ, ಶಾಸ್ತ್ರಾರ್ಥಯುಕ್ತ ಅನುಭವಸ್ತು ಪ್ರಮಾಣಂತೂ ಉತ್ತಮ ಮತಂ, ಉತ್ತಮ ಪ್ರಮಾಣ ಅಂತ ಕರೀತಾರೆ. ಬದಿರಿ ಬಗ್ಗೆ ಗಂಟೆ ಲೆಕ್ಚರ್ ಹೊಡೆದ. ಆಚಾರ್ಯ ಯಾವಾಗ ಹೋಗಿದ್ರು, ಇನ್ನು ಹೋಗಿಲ್ಲ ಅಂದರು. ಓ ಅದಕ್ಕೇನಾ ಅಂತ ಹೇಳಿದ್ರು. ಯಾಕೆ, ಬದಿರಿ ಬಗ್ಗೆ ಅಷ್ಟೆಲ್ಲ ಉಪನ್ಯಾಸ ಮಾಡಿದ ವ್ಯಕ್ತಿ ಒಂದು ಹೇಳಿಲ್ಲ, ಏನದು ಚಳಿ ಅಂತ ಹೋದ್ರೆ ಗೊತ್ತಾಗುತ್ತೆ ಹೇಳಿ. ಅದು ಮೊದಲೇ ಅದೇ ಹೋದೋಡು ಮೊದಲೇ ಏನಂತಾರೆ, ಚಳಿ ಅಂತಲೇ ಶುರು ಮಾಡ್ತಾರೆ ಫಸ್ಟ್. ಯಾಕೆ, ಅನುಭವ ಇದೆ ಅವರಿಗೆ. ಇನ್ನು ಅನುಭವ ಇಲ್ಲ, ಅಷ್ಟೇ ಹೇಳಿದ್ರು ತಾನೇ ಹೋಗಿ ಬದ್ದಾಳೆ ಶುರು ಮಾಡ್ತಾರೆ. ಆಮೇಲೆ ಅದು ಅನುಭವದ ಮಹತ್ವ ಇರೋದು ಹಾಗೆ. ಜಾತಕ್ಕೆ ಸ್ಕೂಲ್ ಲೆಕ್ಚರರ್ ಸೇರ್ತಾನೆ, ಅಲ್ಲಿ ಸಂಬಳ ಬರುತ್ತೆ. ವಯಸ್ಸಾಗ್ತಾ ಹೋಗ್ತಂತೆ ಏನಾಗುತ್ತೆ, ಸರ್ವಿಸ್ ಆಗ್ತಾ ಹೋದಂತೆ ವರ್ಕ್ಲೋಡ್ ಕಡಿಮೆ ಮಾಡ್ತಾರೆ, ಸಂಬಳ ಜಾಸ್ತಿ ಮಾಡ್ತಾರೆ. ಯಾತಕ್ಕೆ, ಅವನ ಜ್ಞಾನ ಜಾಸ್ತಿ ಆಗಿದೆ. ಈಗ ಅವ್ರು ಹೇಳಿ ಹೇಳಿ ಏನಾಗ್ತಾ ಹೋಗುತ್ತೆ, ಜ್ಞಾನ ಜಾಸ್ತಿ ಆಗಿದೆ. ಅದಕ್ಕೆ ಸಾಮಾನ್ಯಕರು ಪುಸ್ತಕ ಬರೆಯೋರು ಹಾಕೊಂಡಿರ್ತಾರೆ. ಪುಸ್ತಕ ಬರೆದ್ರೆ ನಾನು 40 years ಆಫ್ ಎಕ್ಸ್ಪೀರಿಯನ್ಸ್, 50 years ಆಫ್ ಎಕ್ಸ್ಪೀರಿಯನ್ಸ್ ಬರೆದಿರ್ತಾರೆ. ಅದೇನರ್ಥ, ಹೆಚ್ಚು ಅಧಿಕೃತವಾಗಿರುತ್ತೆ ಅಂತ ಅರ್ಥ. ಅಥೆಂಟಿಕ್ ಆಗಿ ಬರೀತೇನೆ ಅಂತ ತಾತ್ಪರ್ಯ.
ಇವ್ರು ಹೊಸೋರು ಹಾಗಲ್ಲ. ಇವತ್ತು ಏನು ಮಾಡ್ತಾರೆ, ನನ್ನ ಸಮಾನ ಯಾರು ಅಂತ ಬರ್ತಾರೆ, ಒಂದು ಮಿಸ್ ಮಾಡ್ಕೋತಾರೆ. ಏನದು ಅನುಭವ ನಮಗಿಲ್ಲ, ಅದು ಮರ್ತು ಬಿಡ್ತಾರೆ. ವಿದ್ಯೆ ಪಂಡೆ ಓದಿರ್ಬೋದು ನೀವೀಗ, ಬಟ್ ಅನುಭವ ಬರ್ಲಿಕ್ಕೆ ಅನುಭವ ಬರೋದು ಯಾವಾಗ ಅದು ಆ ಎಚ್ಚರ ಇದ್ದರೆ ಗೌರವ ಕೊಡ್ತಾರೆ. ತಂದೆ ತಾಯಿಗೆ ಯಾಕೆ ಗೌರವ ಕೊಡಬೇಕು, ಅನುಭವ ಇದೆ ಅವ್ರಿಗೆ ಮುಖ್ಯವಾಗಿ. ಏನೇ ಇದ್ರೂ ಅವರ ಅನುಭವ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಮನುಷ್ಯ ಸೋದೋದಲ್ಲ. ಅನುಭವ ಶಬ್ದ ಬಂದಾಗ ದೊಡ್ಡವ್ರಿಗೆ ಯಾತಕ್ಕೆ ಗೌರವ ಕೊಡಬೇಕು ಗೊತ್ತು, ನಮಗಿಂತ ದೊಡ್ಡವ್ರಿಗೆ ಯಾತಕ್ಕೆ ಗೌರವ ಕೊಡಬೇಕು. ವಿದ್ಯೆ ಬಂದೆ ಅಂತ ತಿಳ್ಕೊಂಬೋಣ, ಅನುಭವ ಜಾಸ್ತಿ ಇದೆ ಅವರಿಗೆ, ವಿದ್ಯೆನೂ ಜಾಸ್ತಿ ಅನುಭವನೂ ಜಾಸ್ತಿ. ಅವಾಗ ಏನಾಯ್ತು, ಅವ್ರ ಕ್ವಾಲಿಟಿ ಭಾರಿ ಹೆಚ್ಚಾಗುತ್ತೆ. ಇದು ಅರ್ಥ ಮಾಡ್ಕೊಂಡ್ರೆ ಆ್ಯಂಟಿಕ್ ಗೋಲ್ಡ್ ಅಂದರೆ ಎಷ್ಟು ಬೆಲೆ ಕೊಡ್ತಾರೆ. ಗೋಲ್ಡಿಗೆ ಏನು ವ್ಯಾಲ್ಯೂ, ಆ್ಯಂಟಿಕ್ ವ್ಯಾಲ್ಯೂ ಸಿಗುತ್ತೆ. ತುಂಬ ಹಳೇದಾದಷ್ಟು ಭಾರಿ ಮಹತ್ವ ಅದು. ಆ ಥರ ದೊಡ್ಡವರಿಗೆ ಅಷ್ಟು ಮಹತ್ವ ಇರುತ್ತೆ. ಅದು ಬಿಟ್ಟು ನಾನು ಓದಿದ್ದೆ ನೀವು ಓದಿದ್ದೀರಿ ಏನು ವ್ಯತ್ಯಾಸ ಅಂತ ಕೇಳೋದಕ್ಕೆ ಹೋಗಬಾರ್ದಾಗಲ್ಲ, ಅದು ಮೂರ್ಖರು ಅಂತ ಅರ್ಥ. ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಶ್ರುವು ಮಹಾಸುರ ವಾಹನ ಸೈನ್ಯ ಸಂಯುತಾ ರೂಪಾಶ್ಚ ತತ್ಪಕ್ಷಭವ ಸಮಸ್ತಾ ತದಾ ಭೀತ ಅಸುರ ರಾಕ್ಷಸಾಶ್ಚ. ತಸ್ಮಿನ್ ಪ್ರಜಾತೆ, ನೋಡಿ ಜಾತೆ ಅಲ್ಲಿಲ್ಲ, ಪ್ರಜಾತೆ ಅಂತ ಕರೆದ್ರು. ಯಾತಕ್ಕೆ, ಸ್ಪರ್ಶ ಮಾತ್ರದಿಂದ ಹುಟ್ಟಿದವರು, ಗರ್ಭವಾಸಾದಿಗಳಿಲ್ಲ, ಅದಕ್ಕೆ ಪ್ರಜಾತ ಅಂತ ಕರೆದ್ರು. ಆಚಾರ್ಯ ಗರ್ಭವಾಸ ಇಲ್ಲ, ಬೇರೆ ಜೀವ ಇದ್ದ. ಹನುಮಂತನು ಹಾಗೆ ಹುಟ್ಟಿದ್ದು. ಆದ್ದರಿಂದ ವಾಯುದೇವರು ಅವತಾರತ್ರಯದಲ್ಲಿ ಏನಿಲ್ಲ ಅವರಿಗೆ, ಪರಮಾತ್ಮನಿಗೆ ಇಲ್ಲೇ ಇಲ್ಲ, ಪ್ರಾಕೃತ ದೇಹನೇ ಇಲ್ಲ. ವಾಯುದೇವರಿಗಿದೆ, ಆದ್ರೆ ಏನಿಲ್ಲ, ಗರ್ಭವಾಸ. ಅದು ಅಹಿಂಸ್ಯಮಾನ ಉರ್ವಿಯ ವಿವಾವೃಧೆ ಬಡಿತಾ ಸೂಕ್ತ. ಅಹಿಂಸ್ಯಮಾನ, ಗರ್ಭವಾಸ ಇದ್ದು ದುಃಖಾನುಭವ ಯಾವುದೂ ಇಲ್ಲ. ಅದರಿಂದಾಗಿನೇ ಅವರ ಗರ್ಭವಾಸ ಇಲ್ಲದ ಅವ್ರ ಹುಟ್ಟೆ ಭಾರಿ ದೊಡ್ಡದು. ಪ್ರಜಾತೆ ಅಂತ ಕರೆದು. ತಸ್ಮಿನ್ ಪ್ರಜಾತೆ ರುಧಿರಂ ಪ್ರಸುಶ್ರುವು. ಇನ್ನೂ ಏನೂ ಮಾಡಿಲ್ಲ ಭೀಮಸೇನ, ಅವತಾರ ಮಾಡಿದ್ದಷ್ಟೇ. ಆ ಕ್ಷಣಕ್ಕೆ ರಾಕ್ಷಸರೆಲ್ಲ ಇದ್ರಲ್ಲ, ರಕ್ತ ಕರ್ತಿದ್ದಾರೆ ಅಂತ ಆಗ್ಲೇನೆ, ರಕ್ತ ಕರ್ತಿದ್ದಾರೆ. ಯಾಕೆ, ಅದು ಇಂಡಿಕೇಶನ್. ಸೂರ್ಯ ಉದಯಕ್ಕಿಂತ ಮುಂಚೆ ಏನಾಗಿರುತ್ತಾಗಲೇ ಬೆಳಕು ಬಂದ್ಬಿಟ್ಟಿರುತ್ತೆ ಅರುಣೋದಯ. ಇನ್ನು ಭೀಮ ಪರಾಕ್ರಮ ತೋರಿಸಿಲ್ಲ, ಆಗಲೇ ಏನಾಗಿತ್ತು, ರಾಕ್ಷಸರ ಹೆದರಲಿಕ್ಕೆ ಶುರು ಮಾಡಿದ್ರು ಅಂತ ಅರ್ಥ. ಯಾರೋ ಸುದ್ದಿ ಬರುತ್ತೆ, ಅವರು ಈಗ ಪೊಲೀಸ್ ಸ್ಟೇಷನ್ ಟ್ರಾನ್ಸ್ಫರ್ ಆಗಿ ಬಂದಿದ್ದಾರೆ, ಗೂಂಡಗಳು ಅಲರ್ಟ್ ಆಗಿಬಿಡ್ತಾರೆ ಆಗ್ಲೇನೆ. ಭಾರಿ ಸ್ಟ್ರಿಕ್ಟ್ ಇದ್ದಾರೆ, ಭಾಳ ಹುಷಾರಾಗಿರ್ಬೇಕು ನಾವು ಅಂತ. ಇನ್ನು ಬಂದರೆ ರಿಪೋರ್ಟ್ ಮಾಡ್ಕೊಂಡು ಯಾತ್ರದ ಮಾಡಿಲ್ಲ, ಪೇಪರ್ ಸುದ್ದಿ ಬರುತ್ತಷ್ಟೇ, ಈ ಟ್ರಾನ್ಸ್ಫರ್ ಪೋಸ್ಟೆಡ್ ಟು ದಿಸ್ ಪ್ಲೇಸ್ ಅಂತೇಳಿ ಗಾಬರಿ ಆಗಿಬಿಡೋದು. ಆ ಥರ ಆಯ್ತು. ಇನ್ನು ಯಾವ ಆ್ಯಕ್ಷನ್ನು ತಗೊಂಡಿಲ್ಲ, ಹೆಸರು ಕೇಳೇ ಸಾಯ್ತಾ ಇದ್ದಾರೆ ಅಂತ ಅರ್ಥ. ಪ್ರಸುಸ್ ಮಹಾಸುರ ವಾಹನ ಸೈನ್ಯ ಸಂಯುತ, ಬರೀ ಅವರಲ್ಲ, ಅವ್ರ ವಾಹನಗಳು ಕುದುರೆ ಆನೆಗಳೆಲ್ಲ ಅವ್ರ ರಕ್ತ ಕರ್ತಿದೆ ಅಂತ. ಮತ್ತೆ ಭಯ, ಅವಕ್ಕೂ ಭಯ. ಅದು ಅಷ್ಟರ ಮಟ್ಟಿಗೆ ಚೇತನ ಜೀವ ಇದೆಯಲ್ಲ ಅದಕ್ಕೆ. ಇವ್ರ ಕಡೆ ಸೇರೋರು ಹೊಡಿತಾರೆ, ನಾವು ಸಾಯ್ತೀವಿ ಈಗ ಅವರು ಸತ್ತಾರೆ ಅಂತ ಅರ್ಥ. ವಾಹನ ಸೈನ್ಯ ಸಂಯುತಾ. ಕಂಪ್ನಿ ಮುಗಿತು ಅಂದ್ರೆ ಏನರ್ಥ, ವರ್ಕರ್ಸು ಬೀದಿ ಬಿಡ್ತೀವಿ ಅಂತ ಗೊತ್ತಾಗುತ್ತಲ್ಲ, ಕೆಲಸ ಹೋಯ್ತು ನಮ್ಮದು ಅಂತ ಚಪ್ಪಾಳೆ ಹಾಕಲ್ಲ, ಅವ್ರು ಗೋಳಾಡ್ಬಿಡ್ತಾರೆ. ನೃಪಾಶ್ಚ ಪ್ರತ್ಯಕ್ಷ ತಸ್ಮಿನ್ ಪ್ರಜಾತೆ ರುಧಿರಿಂ ಪ್ರಸುಶ್ರುವು. ಸಣ್ಣ ಪುಟ್ಟ ದೈತ್ಯರಲ್ಲ, ಮಹಾಸುರಾಹ, ದೊಡ್ಡ ದೈತ್ಯರ ಹಣೆ ಬರನೇ ಹೀಗೇನು, ಸಾಮಾನ್ಯ ಬಿಟ್ಬಿಡಿ, ಭಾರಿ ದೊಡ್ಡ ಗುಂಡಗಳಿಗೆ ಹಾಗಾಯ್ತು. ವಾಹನ ಸೈನ್ಯ ಸಂಯುತಾ ನೃಪಾಶ್ಚ ತತ್ಪಕ್ಷ ಭಾವ ಸಮಸ್ತಾಹ. ಅಷ್ಟೇ ಅಲ್ಲ, ಯಾವ ಅಸುರ ಪಕ್ಷದ ರಾಜರು ಅಂತ ಯಾರಿದ್ರು ಅವರೆಲ್ಲ ತದಾ ಭೀತಾಹ, ಎಲ್ಲರೂ ಭಯಕ್ಕೊಳಗಾದರು. ಅಸುರಾಹ ಭೀತಾಹ, ರಾಕ್ಷಸಾಹ ಭೀತಾಹ, ಮಹಾಸುರಾ ಭೀತಾಹ, ವಾಹನ ಸೈನ್ಯ ಸಂಯುತಾಹ ಭೀತಾಹ, ತತ್ಪಕ್ಷ ಭವಾಹ ಭೀತಾಹ. ಎಲ್ಲರೂ ಇಲ್ಲಿ ಭೀಮ ಅವರಿಗೇನು ಭಯಂಕರ, ಇಲ್ಲಿ ಭಯಂಕರ, ಅಲ್ಲಿ ನೋಡಿದರೆ ತಾವು ಜ್ಞಾನಿ. ಬಲದಲ್ಲಿ ಭಯಂಕರ ಫಿಸಿಕಲಿ, ಜ್ಞಾನದಲ್ಲಿ ಭಯಂಕರ ಪೂರ್ಣತೆ. ಸಮಸ್ತ ಜ್ಞಾನ ಇದ್ದಿದ್ದರಿಂದ ಎಲ್ಲರಲ್ಲೂ ಕೂಡ ಸಾಮರ್ಥ್ಯ ಇತ್ತು. ಅವರ್ಧತಾತ್ರೈವ ವೃಕೋದರೋ ವನೆ ಮುದಂ ಸುರಾಣಾಮಧಿಕಂ ಪ್ರವರ್ಧಯನ್ ತದೈವ ಶೇಷೋ ಹರಿಣೋದಿತೋ ವಿಶತ್ ಗರ್ಭಂ ಸುತಾಯ ಅಪಿ ದೇವಕಸ್ಯ. ಅವರ್ಧತ ಅತ್ರ ಏವ ವೃಕೋದರಃ ವನೆ ಮುದಂ ಸುರಾಣಾಂ ಅಧಿಕಂ ಪ್ರವರ್ಧಯನ್ ತದಾ ಏವ ಶೇಷಃ ಹರಿಣಾ ಉದಿತಃ ಅವಿಶತ್ ಗರ್ಭಂ ಸುತಾಯಾಹ ಅಪಿ ದೇವಕಸ್ಯ. ಅಲ್ಲಿ ಅವರ್ಧತ ಅತ್ರೈವ ವೃಕೋದರಃ ವನೆ. ಭೀಮಸೇನ ಲೋಕದೃಷ್ಟಿಯಲ್ಲಿ ಬೆಳೆದವಣೆ ಆಗ್ತಾ ಇದೆ ಈಗ. ಮುದಂ ಸುರಾಣಾಂ ಅಧಿಕಂ ಪ್ರವರ್ಧಯನ್. ದೇವತೆಗಳಿಗೆ ಭಾರಿ ಖುಷಿ. ಇನ್ನೇನು ದುರ್ಯೋಧನ ಕಲಿ ಬಗ್ಗೆ ಭಾರಿ ಹೆದರಿದ್ದಲ್ಲ, ಇನ್ನು ಯೋಚನೆ ಇಲ್ಲ, ಭೀಮ ಬಂದಾಯಿತು ಅಂತೇಳಿ ಖುಷಿ ಆಯಿತು. ಅಭಿತಃ ಅಧಿಕ ಅರ್ಥ ಒಂದೇ. ಅಭಿತ ಆಲ್ರೌಂಡ್ ಅಂತ ಅರ್ಥ, ಅಧಿಕ ಬಂದರೆ ಹೆಚ್ಚು ಅಂತ, ರಿಸಲ್ಟ್ ಒಂದೇ. ಶಬ್ದಗಳು ಬೇರೆ ಆದರೂ ಕೂಡ ಅರ್ಥತ ಒಂದೇ ರೀತಿ. ಪ್ರವರ್ಧಯನ್ ತದೈವ ಶೇಷೋ ಹರಿಣೋ. ಆ ಹೊತ್ತಿ ಸರಿಯಾಗಿ ಈ ಹೊತ್ತಿಗೆ ಭೀಮ ಅವತಾರ ಮಾಡಿದ ಹೊತ್ತಿ ಸರಿಯಾಗಿ ಏನಾಯಿತು ಅಂದರೆ, ಶೇಷಃ ಹರಿಣಾ ಉದಿತಃ
ಗರ್ಭಂ ದೇವಕಸ್ಯ ಸುತಾಯಾಹ ಗರ್ಭಂ ಅವಿಶತ್. ಆಗ ದೇವಕಿ ಗರ್ಭದಲ್ಲಿ ಶೇಷದೇವರು ಪ್ರವೇಶ ಮಾಡಿದ್ರು. ಬಲರಾಮನ ಹುಟ್ಟಿಗ ಯಾರು ದೊಡ್ಡವರು ಅಂತ ಆಯ್ತು ಹುಟ್ಟಿನಲ್ಲಿ ಈಗ ಭೀಮಸೇನ ದೊಡ್ಡ. ಈ ಕಾಲಕ್ರಮ ಬೆಳೆಯೋರಿಗೆ ಗೊತ್ತಾಗೋದಿಲ್ಲ, ಸುಮ್ಮನೆ ಓದ್ಬಿಟ್ರೆ ಗೊತ್ತಾಗೋದಿಲ್ಲ. ಆಯ್ತು ಎರಡು ಜೋಡಿಸ್ತಾರೆ, ಮಹಾಭಾರತ ಭಾಗವತ ಎರಡು ಸೇರಿಸಿಬಿಟ್ಟಾಗ ಏನಾಯ್ತು ಅಂತ ಗೊತ್ತು, ಕ್ಲಿಯರ್ ಐಡಿಯಾ ಬರುತ್ತೆ. ಸೊ ಕೃಷ್ಣ ಕೂಡ ಅವತಾರದಲ್ಲಿ ವಯಸ್ಸಿನಲ್ಲಿ ಕೃಷ್ಣ ಭೀಮಸೇನಿಗಿಂತ ಚಿಕ್ಕ, ಯಾಕೆ ಬಲರಾಮ ಹುಟ್ಟು ಆಮೇಲೆ ಕೃಷ್ಣ ಅವತಾರ ಆಗಬೇಕು ಆ ದೃಷ್ಟಿಯಲ್ಲಿ. ತದೈವ ಶೇಷೋ ಹರಿಣೋದಿತೋ ವಿಶದ್ ಗರ್ಭಂ ಸುತಾಯ ಅಪಿ ದೇವಕಸ್ಯ ಸುತ ಅಂದ್ರು ಒಂದೇ, ದೇವಕಿ ಅಂದ್ರು ಒಂದೇ. ದೇವಕಸ್ಯ ಸುತಾಯ ತತತ್ರ ಮಾಸತ್ರಯ ಮುಷ್ಯ ಸುರ್ಗಯ ಅಪವಾಹಿತೋ ರೋಹಿಣಿ ಗರ್ಭಮಾಶು ನಿಯುಕ್ತಸ್ತಯ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯಾಂ ಸಹ ತತ್ರ ಮಾಸತ್ರಯಂ ಮುಷ್ಯ ದುರ್ಗಯ ಅಪವಾಹಿತಃ ರೋಹಿಣಿ ಗರ್ಭಂ ಆಶು ನಿಯುಕ್ತಯ ಕೇಶವೇನ ಅಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯಾಂ ಸಹ ತತ್ರ ಮಾಸತ್ರಯಂ ಮುಷ್ಯ ದುರ್ಗಯ ಅಪವಾಹಿತಃ ರೋಹಿಣಿ ಗರ್ಭಂ ಆಶು. ಅಲ್ಲಿ ಬಲರಾಮ ಸ್ವಲ್ಪ ದಿವಸ ಎಷ್ಟು ದಿವಸ ಇದ್ದ, 3 ತಿಂಗಳಿದ್ದ. ಎಲ್ಲಿ? ಆಮೇಲೆ ಶಿಫ್ಟ್ ಆದ, ಗರ್ಭನೇ ಶಿಫ್ಟ್ ಆಯ್ತು. ಹುಟ್ಟಿದ ಮೇಲೆ ಶಿಫ್ಟ್ ಆಗಲಿಲ್ಲ, ಗರ್ಭನೇ ಶಿಫ್ಟ್ ಆಯ್ತು. ಆ ರೀತಿ ಮಾಡಕ್ಕೆ ಬರುತ್ತೆ, ಇವತ್ತು ಮಾಡಕ್ಕೆ ಬರುತ್ತೆ. ಇವತ್ತೆಲ್ಲ ವೈಜ್ಞಾನಿಕವಾಗಿ ಮಾಡ್ತಾರೆ ಇವತ್ತು. ಅದನ್ನು ಸುಳ್ಳು ಅಂತಾರೆ, ಇದನ್ನು ಒಪ್ಬೇಕು ನಾವು. ಹೇಳಿದ ಅದು ವೇದವ್ಯಾಸರು ಬರೆದಿದ್ದು ಸುಳ್ಳು, ಯಾರೋ ರಿಪೋರ್ಟ್ ಮಾಡಿದ್ದು ಸತ್ಯ. ಇದನ್ನು ಸತ್ಯ ಅಂತ ಒಪ್ಬೇಕಾರೆ ಅದನ್ನ ಯಾಕೆ ಒಪ್ಪಕ್ಕೆ ಸಾಧ್ಯ ಇಲ್ಲ? ಇದು ಇವನ್ನೇ ನೋಡಿಲ್ಲ, 2 ಪೇಪರಲ್ಲಿ ನೋಡಿರೋದು ಅಷ್ಟೇ. ಭಾಗವತಲ್ಲಿ ಇದನ್ನು ನೋಡಿದ, ಪೇಪರ್ಲಿ ಅದನ್ನು ನೋಡಿದ. ಇವ್ರು ಹೋಗಿ ಎಲ್ಲೋ ನಿಂತ್ಕೊಂಡು ನೋಡಿದ್ದಾನೆ, ಇವನೇನಿಲ್ಲ. ಇದನ್ನು ಒಪ್ತಾನೆ, ಅದನ್ನು ಒಪ್ಪೋದಿಲ್ಲ. ಅದು ಶುದ್ಧ ಆಗಮ, ಇದು ಅಥೆಂಟಿಕ್. ಎಷ್ಟು ಮಟ್ಟಿಗೆ ಕೆಲಸ ತಪ್ಪುವಾಗಿರ್ಬೋದು, ಅಲ್ಲಿ ತಪ್ಪಾಗೋ ಚಾನ್ಸೇ ಇಲ್ಲ. ಅಲ್ಲಿ ನಮ್ಮ ಜನಗಳು ಏನೇನು ನಡೀತೋ ಅದಕ್ಕೆ ಹೇಳ್ತಿರೋದು. ಸೈನ್ಸ್ ಇವತ್ತು ಆಧುನಿಕ ಏನೇನು ನಡೆದಿದೆ ಅದೆಲ್ಲ ಓದ್ದವರಿಗೆಲ್ಲ ಶಾಸ್ತ್ರ ನಂಬಿಕೆ ಜಾಸ್ತಿ ಆಗುತ್ತೆ. ಇವತ್ತು ಈ ಕಾಲದಲ್ಲಿ ಇಷ್ಟೆಲ್ಲ ನಡಿಬೇಕಾದ್ರೆ ದೇವತೆ ಅದು ಎಲ್ಲರಿಗೂ ಆಯ್ತು ಅಂತೇನು ಹೇಳಲಿಲ್ಲ, ಎಕ್ಸೆಪ್ಷನ್. ದುರ್ಗಯ ಮಾಡಿದ್ಯಾರು? ಯಾರು ಡಾಕ್ಟ್ರ್ ಯಾರು ಶಿಫ್ಟ್ ಮಾಡಲಿಲ್ಲ, ಕಸ ಬಡಿಯೋರ ಕೈಲಿ ಇಟ್ಟಿದ್ದಲ್ಲ, ಅದನ್ನ ಎಕ್ಸ್ಪರ್ಟ್ ಡಾಕ್ಟ್ರ್ ಮಾಡಿದ ಕೆಲಸ ದುರ್ಗಾದೇವಿ ಮಾಡಿದ್ದು. ದುರ್ಗಾದೇವಿ ಯಾರು? ಸಾಕ್ಷಾತ್ ಮಹಾಲಕ್ಷ್ಮಿ. ದುರ್ಜ್ಞೇಯತ್ವ ದುಃಖತತ್ವ ದುಷ್ಪ್ರಾಪ್ಯತ್ವಾಚ ದುರ್ಜನೈ ಸತಾಂ ಅಭಯಭೂಮಿತ್ವಾತ್ ದುರ್ಗಾತ್ವಂ ಹೃದ್ಗುಹಾಶ್ರಯ. ಸಾಕ್ಷಾತ್ ಮಹಾಲಕ್ಷ್ಮಿ ಸಾಮರ್ಥ್ಯ ಇದೆ, ಅವರು ಮಾಡಿದರು ಅಂತ ಅರ್ಥ. ತದೈವ ಶೇಷೋ ಅಪವಾಹಿತ ರೋಹಿಣಿ ಗರ್ಭಮಾಶು. ರೋಹಿಣಿ ಗರ್ಭಕ್ಕೆ ಕರ್ಕೊಂಡದಾಯಿತು. ಹುಟ್ಟುತ್ತಾ ಇದ್ದಾರೆ, ಮೊದಲಿಗೆ ಹುಟ್ಟೋದಕ್ಕೆ ಗರ್ಭ ಪ್ರವೇಶ ಮಾಡಿ ಆಗಿತ್ತು, ಈಗ ಶಿಫ್ಟ್ ಆಗಿತ್ತು. ರೋಹಿಣಿ ಗರ್ಭಮಾಶು ನಿಯುಕ್ತಯ ಕೇಶವೇನಾಥ ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯಾಂ. ರೋಹಿಣಿ ಗರ್ಭದಲ್ಲಿ ನಿಯುಕ್ತಯ ಕೇಶವೇನ. ದುರ್ಗಾದೇವಿ ಯಾತಕ್ಕೆ ಚೇಂಜ್ ಮಾಡಿದ್ರು ಅಂತ ಕೇಳಿದರೆ, ಕೇಶವೇನ ಕೃಷ್ಣ ಹೇಳಿದ ಹೀಗೆ ಮಾಡು ಅಂತ ಹೇಳಿದಕ್ಕೆ ಮಾಡಿದ. ತತ್ರ ಸ್ಥಿತ್ವಾ ಮಾಸಾನ್ ಸಪ್ತ ಜಾತಃ ಪೃಥಿವ್ಯ. ಅಲ್ಲಿ 7 ತಿಂಗಳಿದ್ದ, ಇಲ್ಲಿ 3 ತಿಂಗಳು, ಅಲ್ಲಿ 7 ತಿಂಗಳು. ಎಷ್ಟಾಯ್ತು ಅಲ್ಲಿಗೆ? ಹುಟ್ಟ ಸಾಮಾನ್ಯ ಎಷ್ಟಕ್ಕೆ? 9 ತುಂಬಿದ ಮೇಲೆ ನಿಂದೆಷ್ಟು ಯಾವ 9 ತಿಂಗಳು 9 ದಿವಸ ಅಂತ ಲೆಕ್ಕ. ಸೊ 9 ಮೇಲೆ ಹೆಚ್ಚು ಕಡಿಮೆ ಆಗ್ಬೋದು, ಸ್ವಲ್ಪ ಲೇಟು ಆಗ್ಬೋದು, ಬೇಗನೂ ಆಗ್ಬೋದು. ಅದು ಸೇಫ್ ಡೆಲಿವರಿ ಇದ್ದಾಗೆ. ನಿಯುಕ್ತಯ ಕೇಶವೇನ ತತ. ಇದ್ರ ಬಲರಾಮದೇವಿ ಏನಿದೆ ಅಂತ ಆಯ್ತು. ಈಗ ಗರ್ಭವಾಸ ದುಃಖ ಇದೆ, ನಮಗೆಲ್ಲ ಇದ್ದಾಗಿರೋದಿಲ್ಲ, ಎಲ್ಲೋ ಒಂದು ಟ್ರೇಸ್ ಗೊತ್ತಾಯ್ತಾ. ಗರ್ಭವಾಸ ಅನುಭವ ಇರೋದ್ರಿಂದ ಅವ್ರೇನಲ್ಲ, ರುಜುಗಳಲ್ಲ. ದುಃಖಾನುಭವ ಸ್ವಲ್ಪ ಅಂದ್ರೆ ಏನಾಯ್ತು, ಅದಕ್ಕೆ ರುಜುತ್ವ ಹೋಯ್ತು. ರುಜುಗಳಿಗೆ ಏನಿಲ್ಲ, ದುಃಖದ ಸೃಷ್ಟ ದುಃಖ ಸಮಸ್ತಶಃ. ಆದರೆ ವಾಯುದೇವರಿಗೆ ಮಹಾಲಕ್ಷ್ಮಿಗೆ ನಿತ್ಯ ಮುಕ್ತೋಳು ಪ್ರಶ್ನೆ ಬರಲಿಲ್ಲ. ಇವರಿಗೆ ಅವರಿಗೆ ಪ್ರಾಕೃತ ದೇಹನೇ ಇಲ್ಲ, ಪ್ರಾಕೃತ ದೇಹ ಇದೆ, ಏನಿಲ್ಲ ಇವರಿಗೆ, ಅಭಿಮಾನಾದಿಗಳಿಲ್ಲ. ಆದ್ದರಿಂದ ಅವರಿಗೆ ದುಃಖ ಇಲ್ಲ. ಜನಾರ್ದನ ಪ್ರಭು ಜಾತಃ ಪೃಥಿವ್ಯಾಂ ನನಾಮತು ಸನಾಮತೋ ಬಲದೇವೋ ಬಲಾಢ್ಯ ಬಭೂವ ತಸ್ಯಾನು ಜನಾರ್ದನ ಪ್ರಭು ಆವಿರ್ಬಭೂವಾಖಿಲ ಸದ್ಗುಣೈಕ ಪೂರ್ಣಃ ಸುತಾಯಾಮಿಹ ದೇವಕಸ್ಯ ಸಹ ನಾಮತಃ ಬಲದೇವ ಬಲಾಢ್ಯ ಬಭೂವ. ಬಲದೇವ ಅಂತ ಹೇಳಿ ಹೆಸರಾಯ್ತು. ತಸ್ಯಾನು ಜನಾರ್ದನ ಪ್ರಭು. ಬಲರಾಮ ಅವತಾರ ಆದಮೇಲೆ ಯಾರು ಅವತಾರ ಮಾಡಿದ್ರು? ಕೃಷ್ಣ ಅವತಾರ ಮಾಡಿ. ಕೃಷ್ಣನಿಗೆ ಬಂತು ಸಂಸಾರ ಬಂತಲ್ಲ, ಹುಟ್ಟು ಬಂತಲ್ಲ, ಅಂದರೆ ಜನಾರ್ದನ ಪದ ಹಾಕಿದ್ರು. ಜನಾರ್ದನ ಅಂದ್ರೇನು? ಜನಶ್ಚಾಸೋ ವರ್ಧನಶ್ಚ ಜನಾರ್ದನ. ನಜಾಯತೆ ಇತಿ ಜನಃ, ಹುಟ್ಟಿಲ್ಲದವನು. ಅರ್ಧಯತಿ ಭಕ್ತಾನಾಂ ಸಂಸಾರಂ ಇತಿ ಅರ್ಧನಃ. ಅವನಿಗೆ ಹುಟ್ಟಿಲ್ಲ, ಹುಟ್ಟಿಲ್ದಂತೆ ಮಾಡ್ತಾನೆ ಭಕ್ತರನ್ನ ಅಂತ. ಅವನಿಗೆ ಹುಟ್ಟಿದೆಯಾ ಹಾಗಿದ್ರೆ? ಇಲ್ಲ ಅಂತ. ಅದಕ್ಕಾಗಿ ಜನಾರ್ದನ ಪದ ಹಾಕಿ.
ಯಾವ್ಯಾವ ಪದ ಎಲ್ಲೆಲ್ಲಿ ಹಾಕ್ಬೇಕು ಇಲ್ಲಿ ಬಿಡೋರು ಛಂದಸ್ಸಿಗೋಸ್ಕರ ಹಾಕಿರೋ ಅಂತ ಹೇಳಬಾರ್ದು. ಶಾಸ್ತ್ರದಲ್ಲಿ ಛಂದಸ್ಸಿನ ಪ್ರಶ್ನೆ ಬರೋದಿಲ್ಲ. ಯಾಕೆ? ಶಾಸ್ತ್ರ ಅಲ್ಲಿ ಏನಿರಬೇಕು, ಸತ್ಯ ಇರಬೇಕು. ಜನಾರ್ದನ ಪ್ರಭು, ಪ್ರಭು ಯಾಕಂದ್ರೆ ಪ್ರಭು ಸರ್ವಸಮರ್ಥ ಆತ. ಆವಿರ್ಬಭೂವ ಅಖಿಲ ಸದ್ಗುಣೈಕ ಪೂರ್ಣ. ಪರಮಾತ್ಮ ಹೇಗಾಗಿದ್ದಾನೆ, ಹುಟ್ಟಿದ ಆಮೇಲೆ ಗುಣ ಬಂತು ಅಲ್ಲ, ಸದಾಕಾಲ ಸದ್ಗುಣೈಕ ಪೂರ್ಣ. ಸದ್ಗುಣ ನಾರಾಯಣಂ ಸದಾಗಮೈಕ ವಿಜ್ಞೇಯಂ ಅಂತಲ್ಲ, ಸದ್ಗುಣೈಕ ಪೂರ್ಣ. ದೋಷಗಳ ಹೆಸರೇ ಇಲ್ಲ. ಸುತಾಯಾಮಿಹ ದೇವಕಸ್ಯ, ದೇವಕ್ಕೆ ಮಗನಾಗಿ ಅವತಾರವನ್ನು ಮಾಡದ. ಯಸ್ತತ್ ಸುಖಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತಸ್ತದಾ ಅವ್ಯಕ್ತ ತತ್ಕಾರ್ಯಮಯೋ ನ ಯಸ್ಯ ದೇಹ ಕುತಶ್ಚಿತ್ ಕಚ ಸಾಹಿ ಅಜೋ ಹರಿಹಿ. ದೇವರಿಗೆ ಹುಟ್ಟಿಲ್ಲ, ಗರ್ಭವಾಸ ಇಲ್ಲ ಅನ್ನೋದನ್ನು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಮತ್ತೆ ಯಹ ತತ್ಸುಖ ಜ್ಞಾನ ಬಲೈಕ ದೇಹ ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ ಅವ್ಯಕ್ತ ತತ್ಕಾರ್ಯಮಯ, ಒಂದೇ ಪದ, ಅವ್ಯಕ್ತ ತತ್ಕಾರ್ಯಮಯ ನ ಯಸ್ಯ ದೇಹ ಕುತಶ್ಚಿತ್ ಕ್ವಾಚ ಸಹ ಹಿ ಅಜೋ ಹರಿಹಿ. ಏನು ಹೇಳ್ತಾರೆ? ಕ್ವಾಚ ಸಾ ಹಿ ಅಜೋ ಹರಿಹಿ. ಯಹ ಯಾವನು ಸತ್ಸುಖ ಜ್ಞಾನ ಬಲೈಕ ದೇಹ, ಉತ್ತಮವಾದ ಸುಖ ಜ್ಞಾನ ಬಲಗಳನ್ನೇ ದೇಹವನ್ನಾಗಿ ಹೊಂದಿದವನು. ನಾರಾಯಣಂ ನಿಖಿಲ ಪೂರ್ಣ ಗುಣೈಕ ದೇಹಂ, ಅದೇ ಪದದ ಅರ್ಥ ಇದೆ. ಸಮಸ್ತ ದೋಷ ಸ್ಪರ್ಶೋಜ್ಜಿತ ಸದಾ, ಸ್ಪರ್ಶೋಜ್ಜಿತ, ಸಮಸ್ತ ದೋಷಗಳ ಸ್ಪರ್ಶನೂ ಇಲ್ಲ ಪರಮಾತ್ಮನಿಗೆ. ಏನಿಲ್ಲ? ದೋಷದ ಅನುಭವ ಇಲ್ಲ ಅಲ್ಲ, ಸ್ಪರ್ಶ ಕೂಡ ಇಲ್ಲ. ಅಂದರೆ ದೋಷಾತಿ ದೂರಂ, ಅಲ್ಲಿಗೆ ಅನ್ವಯ. ಸದಾ, ಒಮ್ಮೆ ಆಗೊಮ್ಮೆ ಈಗ ಮುಕ್ತರಿಗಿಲ್ಲ, ಆದ್ರೆ ಮುಕ್ತರಾದ್ಮೇಲೆ ಇಲ್ಲ, ಮೊದಲಿತ್ತು ಅವರಿಗೆ. ದೇವರಿಗೆ ಸದಾ ಅನಾದಿ ಕಾಲದ ಅನಂತ ಕಾಲದವರೆಗೂ ಕೂಡ ಸಕಲ ದೋಷ ಸ್ಪರ್ಶೋಜ್ಜಿತ. ಸ್ಪರ್ಶ ಅಂದ್ರೆ ಒಂದೇ, ಗಂಧ ಅಂದ್ರೆ ಒಂದೇ. ಗಂಧ ಅಂದ್ರೆ ಏನು? ಸ್ಪರ್ಶ ಅಂತ. ದೋಷಗಂಧ, ಅಸ್ಪೃಷ್ಟ ದೋಷಗಂಧಾಯ. ಅಸ್ಪೃಷ್ಟ ದೋಷಾಯ ಅಲ್ಲ, ಅಸ್ಪೃಷ್ಟ ದೋಷಗಂಧಾಯ. ದೋಷದ ಗಂಧನೂ ಇಲ್ಲ ಅಂದ್ರೇನು? ಸ್ವಲ್ಪನೂ ಇಲ್ಲ, ಸ್ಪರ್ಶನೂ ಇಲ್ಲ ಅಂತ. ಅವ್ಯಕ್ತ ತತ್ಕಾರ್ಯಮಯೋ ನಯಸ್ಯ ದೇಹ, ಅವನ ದೇಹ ಅವ್ಯಕ್ತಮಯ ಅಲ್ಲ, ತತ್ಕಾರ್ಯಮಯ ಅಲ್ಲ. ಅವ್ಯಕ್ತ ಅಂದ್ರೆ ಪ್ರಕೃತಿ, ಪ್ರಕೃತಿಯಿಂದಾಗಲಿ ಅದರ ಕಾರ್ಯಗಳಾದ ಮಹತ್ತತ್ವಾದಿಗಳಿಂದಾಗಲಿ ಹುಟ್ಟಿದ ದೇಹ ಅಲ್ಲ ಪರಮಾತ್ಮನದು. ಏನದು? ಅಪ್ರಾಕೃತ. ಕುತಶ್ಚಿತ್ ಕ್ವಚ ಸಾಹಿ ಅಜೋಹರಿ ಅಂದಮೇಲೆ ಅಲ್ಲಿ ಪ್ರಾಕೃತ ಎಲ್ಲಿಂದ ಬರಬೇಕು? ಮತ್ತೆ ಅಪ್ರಾಕೃತ ಇವತ್ತು ಆಕಾಶ ಹಬ್ಬದಕ್ಕೆ ಪ್ರಾಕೃತ ಸಂಬಂಧ ಇದೆಯಾ? ಇಲ್ಲ. ಆದ್ದರಿಂದ ಅದು ಹೇಗೋ ದೇವರು ಹಾಗಿರ್ತಾನೆ. ಸಹಿ ಅಜೋಹರಿಹಿ, ಅಜೋಹರಿಹಿ ಅಜಃ ಗೀತಾ. ಅಜೋಪಿ ಸನ್ನವ್ಯೇ ಆತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮಿ ಆತ್ಮಮಾಯಯ. ಅದಕ್ಕೆ ಅಜ ಅಂತ ದೇವರಿಗೆ ಹೆಸರು. ಹುಟ್ಟಿಲ್ಲದವನು. ಬ್ರಹ್ಮದೇವರಿಗೆ ಅಜ ಅಂತ ಹೆಸರು, ದೇವರಿಗೂ ಅಜ ಅಂತ ಹೆಸರು. ದೇವರಿಗೆ ಅಜ ಅಂತ ಯಾತ ಕರೀತಾರೆ? ನಾ ಜಾಯತೆ ಇತಿ ಅಜಃ. ಬ್ರಹ್ಮದೇವರು ಯಾತ ಕರೀತಾರೆ? ಆ ನಾರಾಯಣ, ಅವನಿಂದ ಹುಟ್ಟಿದವರು ಅಂತ ಅರ್ಥ. ಅಕ್ಷರಾಣ ಮಕಾರೋಸ್ಮಿ. ಗೊತ್ತಾಯ್ತಾ? ದೇವರಿಗೆ ಅಜ ಅಂದರೆ ಹುಟ್ಟೇ ಇಲ್ಲ, ಅವರಿಗೆ ಹುಟ್ಟಿದೆ, ದೇವರಿಂದ ಮಾತ್ರ ಹುಟ್ಟಿದೆ, ಬೇರೆಯವರಿಂದ ಹುಟ್ಟಿಲ್ಲ. ಆ ಅರ್ಥದಲ್ಲಿ ಹೊರತು ಬೇರೆ ರೀತಿ ಅಲ್ಲ. ಎಲ್ಲರೂ ದೇವರಿಂದ ಹುಟ್ಟಿದವರೇನೆ. ಮಧ್ಯೆ ಎಷ್ಟೋ ತಂದೆ ತಾಯಿ ನಮ್ಗಾಗಿದ್ದಾರೆ. ದೇವರಿಗೆ ಮಾತ್ರ, ಬ್ರಹ್ಮದೇವರಿಗೆ ಮಾತ್ರ ಲಕ್ಷ್ಮೀನಾರಾಯಣ ಅಷ್ಟೇ, ಬೇರೆ ಯಾರೂ ಇಲ್ಲ. ಅದರಿಂದಾಗಿನೇ ಅಜ ಅಂತ ಕರೀತಾರೆ. ಎಲ್ಲರೂ ಅಜರೇ ಆ ಲೆಕ್ಕದಲ್ಲಿ, ಅದೇನು ಅವಾಯ್ಡ್ ಮಾಡೋಕ್ಕಾಗೋದಿಲ್ಲ. ಆದರೆ ಅಸಾಧಾರಣೇನ ಉಪದೇಶ ಭವಂತಿ. ಅದು ಬ್ರದರ್ ಅಂತ, ಓನ್ ಬ್ರದರ್ ಅಂತ ಕೇಳ್ತಾರಲ್ಲ ಹಾಗೆ. ಬ್ರದರ್ ಅಂದ್ರೆ ಓನ್, ಯಾಕೆ ಕಜಿನ್ ಬ್ರದರ್ ಅಂತ ಕರೆಯೋದ್ರಿಂದ ಓನ ಅಂತ ಕೇಳ್ತಾರೆ. ಹಾಗೆ ಅಜ ಅಂದ್ರೆ ಡೈರೆಕ್ಟ್ ಜನ, ಬೇರೆ ಯಾರ್ದು ಇಲ್ವ? ಹೌದು, ಸಾಕ್ಷಾತ್ ದೇವರ ಮಗ. ನ ಶುಕ್ತ ರಕ್ತ ಪ್ರಭವೋಶ್ಯ ಕಾಯ ತಥಾಪಿ ತತ್ಪುತ್ರತ ಯೋಚ್ಯತೆ ಮೃಷಾ ಜನಸ್ಯ ಮೋಹಾಯ ಶರೀರತೋಷ್ಯ ಯದಾ ವಿರಾಸೀದಮರ ಸ್ವರೂಪ. ನ ಶುಕ್ಲರಕ್ತ ಪ್ರಭವೋಶ್ಯ ಕಾಯ, ಅವನ ಕಾಯ ದೇಹ ಶುಕ್ಲರಕ್ತ ಪ್ರಭುವಿಂದ ಹುಟ್ಟಿದ್ದಲ್ಲ. ತತ್ಪುತ್ರತೆಯ ಉಚ್ಯತೆ ವೃಷ, ಅದು ದೇವಕಿ ಪುತ್ರ, ದೇವಕಿ ನಂದನ ಸುಂದರ ರೂಪ ಅಂತ ಹೇಳ್ತಾರೆ. ಯಾತಕ್ಕೆ? ಅವ್ರು ಮಾಡಿ ತಪಸ್ಸು ಅನುಗ್ರಹ ಅಷ್ಟೇ. ಜನಸ್ಯ ಮೋಹಾಯ ಶರೀರತೋಶ್ಯ, ಇನ್ನೊಂದು ಕಾರಣ ಏನು? ಅಸುರ ಮೋಹನ. ಇನ್ನೊಂದು ಕಾರಣ ದೇವತೆಗಳಿಗೆ ಅವ್ರಿಗೆ ತಪಸ್ಸಿ ಫಲ ಕೊಟ್ಟ ಅಂತ ಅಷ್ಟೇ ಅರ್ಥ. ಯದಾ ವಿರಾಸೀದ್ ಅವಲ ಸ್ವರೂಪ, ಆದ್ದರಿಂದನೇ ಪರಮಾತ್ಮ ಅವಲ ಸ್ವರೂಪ, ನಿರ್ಮಲವಾದ ಸ್ವರೂಪ. ಶುಕ್ಲ ಅಂದ್ರೆ ಗಂಡಸಿನಿಂದ, ರಕ್ತ ಅಂದ್ರೆ ತಾಯಿ. ಅರ್ಥ ಆಯ್ತಾ? ಶುಕ್ಲ ರಕ್ತ. ರೇತಸ್ಸಿಗೆ ಶುಕ್ಲ ಅಂತ ಇನ್ನೊಂದು ಹೆಸರಿದೆ. ರೇತಸ್ಸಿನಿಂದ ಹುಟ್ಟಿದ್ದಲ್ಲ, ತಾಯಿ ರಕ್ತದಿಂದ ಹುಟ್ಟಿದ್ದು ಅಲ್ಲ ಅಂತ ಹೇಳೋದಕ್ಕೆ ಆ ಮಾತು. ನ ಶುಕ್ಲ ರಕ್ತ ಪ್ರಭವಸ್ಯ ದೇಹ
ಕಾಯಸ್ತಥಾಪಿ ತತ್ಪುತ್ರತ ಯೋಚತೆ ಮೃಷಾ ಜನಸ್ಯ ಮೋಹಾಯ ಶರೀರತೋಸ್ಯ ಯದಾ ವಿರಾಸಿ ಕಮಲಸ್ವರೂಪ. ಅಲ್ಲಿಗೆ ತುಂಬ ಇದೆ ಅದ್ರ ಬಗ್ಗೆ ಹೇಳೋದು. ನಾಳೆ